ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಇಂಡಿಯಾ ಸೀಸನ್ಸ್ ಅಂದರೆ ಭಾರತದ ಋತುಗಳು, ಇದು ಭೂಗೋಳಶಾಸ್ತ್ರದಲ್ಲಿ ಅಂದರೆ ಜೋಗ್ರಫಿಯಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್ ಆಗಿದೆ. ಪಾರ್ಟ್ 1 ನಲ್ಲಿ ಇದನ್ನ ಒನ್ ಶಾಟ್ ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಂದಿನಂತೆ ನಾವು ಎಲ್ಲಾ ಚಾಪ್ಟರ್ಗೂ ಒಂದು ಚಾಪ್ಟರ್ ತತ್ವ ಅನ್ನೋದು ಇಟ್ಕೊಂಡಿರ್ತೇವೆ. ಅದೇ ರೀತಿ ಈ ಪಾಠದ ಚಾಪ್ಟರ್ ತತ್ವವನ್ನು ಸಹ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಅದಕ್ಕಿಂತ ಮೊದಲು ಸ್ಕ್ರೀನ್ ನಲ್ಲಿ ಸಮ್ಮರ್ ಅಂದರೆ ಬೇಸಿಗೆ ಅಂತ ಕೇಳ್ತಾ ಇದೆ. ಒಂದು ಕ್ವಿಕ್ ಕ್ವಶನ್, ಒಟ್ಟು ಎಷ್ಟು ಸೀಸನ್ಸ್ ಇದಾವೆ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? 3. ಓಕೆ, ಮನಸ್ಸಿನಲ್ಲಿ ಬರ್ತಾ ಇದೆ ತಾನೆ? ಕೂಲ್, ನೋಡೋಣ ಹಾಗಿದ್ರೆ. ಓಕೆ, ಟೋಟಲ್ 3 ಸೀಸನ್ಸ್ ಅಂತ ಅಂದ್ಕೊಳ್ಳೋಣ. ಈಗ ಒಂದು ಸಮ್ಮರ್ ಬೇಸಿಗೆ, ಎರಡನೇದು ರೇನಿ ಮಳೆ, ಮೂರನೇದು ವಿಂಟರ್ ಚಳಿ. ಓಕೆ, ಇದು ಸಮ್ಮರ್ ಸೀಸನ್ನು, ಇದು ವಿಂಟರ್ ಸೀಸನ್ನು ಅಂತ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ನೀವು? ಏನಾದ್ರೂ ಒಂದು ಇರ್ಬೇಕಲ್ಲ, ಅದನ್ನ ಇಟ್ಕೊಂಡು ಓಕೆ ಇದು ಸಮ್ಮರ್ ಸೀಸನ್ ಅಂತ ಹೇಳ್ತೀರಿ. ಓಕೆ, ಸಮ್ಮರ್ ಸೀಸನ್ ಅಲ್ಲಿ ಬಿಸಿಲು ಬಹಳ ಇರುತ್ತೆ ಸರ್ ಅಂತೀರಾ. ಚಳಿಗಾಲದಲ್ಲಿ ಬೆಡ್ಶೀಟ್ ಇಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಇರುತ್ತೆ ಅಂತೀರಾ. ಓಕೆ, ಎಸ್. ಸೊ ಸಮ್ಮರ್ ಸೀಸನ್ ನಲ್ಲಿ ಟೆಂಪರೇಚರ್ ಏನಿರುತ್ತೋ ಅದು ಹೆಚ್ಚಿಗೆ ಇರುತ್ತೆ. ಅದೇ ನಮ್ಮ ವಿಂಟರ್ ಸೀಸನ್ಗೆ ಬರೋದಾದ್ರೆ ಏನಾಗುತ್ತೆ? ಟೆಂಪರೇಚರ್ ಕಡಿಮೆ ಇರುತ್ತೆ, ತಾಪಮಾನ ಕಡಿಮೆ ಇರುತ್ತೆ. ಓಕೆ, ಈ ಟೆಂಪರೇಚರ್ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇಂಪ್ಯಾಕ್ಟ್ ಬೀಳುತ್ತೆ, ಹೇಗೆ ಈ ಟೆಂಪರೇಚರ್ ಹೆಚ್ಚಿಗೆ ಕಡಿಮೆ ಆಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಇದೆ ತಾನೆ? ಯಸ್, ಸೂಪರ್. ಸೊ ಲ್ಯಾಂಡ್ ಅಂದ್ರೆ ಭೂಮಿ, ವಾಟರ್ ಅಂದ್ರೆ ನೀರು. ಸೊ ನಾವೆಲ್ಲ ಈಗ ಲ್ಯಾಂಡ್ ನಲ್ಲಿದ್ದೀವಿ ತಾನೆ? ಎಸ್, ನಮ್ಮ ಸುತ್ತಮುತ್ತಲು ಎಲ್ಲ ಸಮುದ್ರ ಇದೆ. ಓಕೆ, ಯಾರ್ಯಾರು ಕಾರವಾರಕ್ಕೆ ಹೋಗಿದ್ದಾರಾ? ಕಾರವಾರದಲ್ಲಿ ಸಮುದ್ರ ಇದೆ ತಾನೆ? ಓಕೆ, ಅರಬ್ಬಿ ಸಮುದ್ರ, ಕೂಲ್. ಸೊ ಲ್ಯಾಂಡ್ ನಲ್ಲಿ ನಾವಿರ್ತೇವೆ, ಸಮುದ್ರನೂ ಇದೆ. ಭೂಮಿಯ ಬಹುಭಾಗದಲ್ಲಿ ಸಮುದ್ರನು ಒಂದು ದೊಡ್ಡ ಪರಿಣಾಮವನ್ನು ಬೀಳುತ್ತೆ. ಹಾಗೆ ನೋಡೋದಾದ್ರೆ ಈ ನೆಲದ ಮೇಲೆ ಈ ಟೆಂಪರೇಚರ್, ಫಾರ್ ಎಕ್ಸಾಂಪಲ್ ಈಗ ಒಂದು ಸೂರ್ಯ ಇದ್ದಾನೆ, ಅವನ್ ನೆಲದ ಮೇಲೆ ಬಿದ್ದ ಅಂದ್ರೆ ಒಂದು ಅರ್ಧ ತಾಸು ನೆಲದ ಮೇಲೆ ಬಿದ್ದ, ಅದೇ ಸೇಮ್ ಅರ್ಧ ತಾಸು ಸಮುದ್ರದಲ್ಲಿ ಬಿದ್ದ ಅಂದ್ರೆ ಅಲ್ಲಿ ಇರುವಂತ ಎರಡು ಟೆಂಪರೇಚರ್ ವೇರಿ ಆಗುತ್ತೆ. ನೆಲ ಬೇಗನೆ ಕಾದ್ ಬಿಡ್ಬಹುದು, ಆದ್ರೆ ಸಮುದ್ರ ಕಾಯಲಿಕ್ಕೆ ಸ್ವಲ್ಪ ಹೆಚ್ಚಿನ ಟೈಮ್ ತಗೊಳುತ್ತೆ. ಯಾಕಂದ್ರೆ ಸಮುದ್ರದಲ್ಲಿ ನೀರಿದೆ, ಅದಕ್ಕೋಸ್ಕರ ಅದು ಹೆಚ್ಚಿನ ಟೈಮ್ ಅನ್ನ ತಗೊಳುತ್ತೆ. ಅದೇ ರೀತಿ ಕೂಲ್ ಆಗಲು ಸಹ ಎರಡು ಬೇರೆ ಬೇರೆ ಟೈಮ್ ಅನ್ನ ತಗೊಳುತ್ತೆ. ಟೆಂಪರೇಚರ್ ಹೆಚ್ಚಿಗೆ ಆಗಲು ಹಾಗೆ ಟೆಂಪರೇಚರ್ ಕೂಲ್ ಆಗಲು ಅವು ಬೇರೆ ಬೇರೆ ಟೈಮ್ಗಳನ್ನ ತಗೊಳುತ್ತೆ. ಇದರಿಂದ ಏನಾಗುತ್ತೆ? ಟೆಂಪರೇಚರ್ ವೇರಿ ಮೇಲೆ ಅದು ಬಹಳಷ್ಟು ಇಫೆಕ್ಟ್ಸ್ ಅನ್ನ ಬೀಳುತ್ತೆ. ಓಕೆ, ನೆಕ್ಸ್ಟ್ ಏನು ಸುರುಳಿ ಟೈಪ್ ಕಾಣ್ತಾ ಇದೆ? ವಿಂಡ್ ಅಂದರೆ ಮಾರುತಗಳು. ನೀವೆಲ್ಲ ಗಾಳಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋದು ನೋಡಿರ್ತೀರಾ ತಾನೆ? ಫಾರ್ ಎಕ್ಸಾಂಪಲ್, ಸಮುದ್ರದಿಂದ ಗಾಳಿ ಬರ್ತಾ ಇದೆ, ಮಾರುತಗಳು ಬರ್ತಾ ಇವೆ ಭೂಮಿಯಡೆಗೆ ಅಂದ್ರೇನು? ಸಮುದ್ರದಲ್ಲಿ ನೀರಿದೆ, ನೀರಂದ್ಮೇಲೆ ಉಪ್ಪಿನ ಅಂಶ ಇರಬಹುದು, ಅದರ ಜೊತೆಗೆ ಮಾಯಿಶ್ಚರ್ ಇರಬಹುದು. ಇವೆಲ್ಲವನ್ನ ತೆಗೆದುಕೊಂಡು ಆ ಮಾರುತಗಳು ಬರ್ತವೆ. ಯಾವಾಗ ಗಾಳಿಯಲ್ಲಿ ಹ್ಯೂಮಿಡಿಟಿ ಇರಬಹುದು ಅಂದ್ರೆ ಆರ್ದ್ರತೆ ಇರಬಹುದು, ಅಥವಾ ಮಾಯಿಶ್ಚರ್ ಇರಬಹುದು, ಇವು ಬರುತ್ತೋ ಆವಾಗ ಅದು ಆ ಟೆಂಪರೇಚರ್ ಮೇಲೆ ಸಹ ಪ್ರಭಾವವನ್ನ ಬೀರುತ್ತೆ. ಸೊ ನಾವ್ ಹೇಗ್ ಸ್ಟಾರ್ಟ್ ಮಾಡಿದ್ವಿ? ಯಾವ ಸೀಸನ್ಸ್ ಅನ್ನ ಹೇಗ್ ಡಿಟರ್ಮೈನ್ ಮಾಡ್ತೇವೆ? ಟೆಂಪರೇಚರ್ ಇಂದ. ಈ ಟೆಂಪರೇಚರ್ ಹೇಗ್ ಡಿಟರ್ಮೈನ್ ಆಗುತ್ತೆ, ಹೇಗೆ ಇಂಪ್ಯಾಕ್ಟ್ ಬೀಳುತ್ತೆ? ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಟೆಂಪರೇಚರ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಇವೆಲ್ಲ ಒಂಥರ ಕ್ರಿಕೆಟ್ ನಲ್ಲಿ ಹೇಳೋದಾದ್ರೆ ಟೇಲ್ ಎಂಡರ್ಸ್ ಅಂತ ಹೇಳ್ತೇವಲ್ಲ, 7, 8, 9th ಬ್ಯಾಟ್ಸ್ಮನ್, ಆ ರೀತಿ. ಇನ್ನು ಈ ಟೆಂಪರೇಚರ್ ಮೇಲೆ ಓಪನರ್ಸ್ ಅಂತ ಹೇಳ್ತೇವಲ್ಲ ಕ್ರಿಕೆಟ್ ಅಲ್ಲಿ ಬಹಳ ಇಂಪ್ಯಾಕ್ಟ್ ಬೀಳ್ತಾರಲ್ಲ, ಅಂತ ಓಪನಿಂಗ್ ಫ್ಯಾಕ್ಟರ್ ಅಥವಾ ಬಿಗ್ಗೆಸ್ಟ್ ಫ್ಯಾಕ್ಟರ್ ಯಾವ್ದಿದೆ ಅಂದ್ರೆ ಅದೇ ಈತ. ಈತನೇ ನಮ್ಮ ಓಪನರ್ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್. ಎಸ್, ಇವರು ನಮ್ಮ ಸೂರ್ಯ, ಯಾರನ್ನ ನಾವು ಸನ್ ಅಂತ ಕರಿತೇವೆ, SUN. ಅದೇ ಸೂರ್ಯ ಇಲ್ಲಿದ್ದಾನೆ. ಓಕೆ, ಇದು ನಮ್ಮ ಭೂಮಿ ಗೊತ್ತಿದೆ ತಾನೆ? ಸೊ ಭೂಮಿಯನ್ನ ನೋಡೋದಾದ್ರೆ, ಓಕೆ,
ಸೊ ಇದು ನಮ್ಮ ಭೂಮಿಯಲ್ಲಿ ಇದನ್ನ ನಾವು ನಾರ್ಥನ್ ಹೆಮಿಸ್ಪಿಯರ್ ಅಂತ ಕರಿತೇವೆ. NH ಉತ್ತರ ಗೋಳಾರ್ಧ ಅಂತ ಕರಿತೇವೆ ನಾರ್ದರ್ನ್ ಹೆಮಿಸ್ಪಿಯರ್. ಇದು ಕೆಳಗಿಂದ ಏನು ನಾರ್ತ್ ಆದ್ರೆ ಕೆಳಗಿಂದ ಏನಾಗುತ್ತೆ ಸದರ್ನ್ ಹೆಮಿಸ್ಪಿಯರ್. ಎಸ್, ಸೊ ಇದು ಸದರ್ನ್ ಹೆಮಿಸ್ಪಿಯರ್. ಇದನ್ನ ಈ ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ ಏನಿದೆ ಅಲ್ಲ, ಅದು ನಾರ್ತ್ ಹೆಮಿಸ್ಪಿಯರ್ ಮತ್ತೆ ಸದರ್ನ್ ಹೆಮಿಸ್ಪಿಯರ್ ಅಂತ ದಕ್ಷಿಣ ಗೋಳಾರ್ಧ ಅಂತ ವಿಂಗಡಿಸ್ತಾ ಇದೆ. ನಾವೆಲ್ಲರೂ ಯಾವ ಗೋಳಾರ್ಧದಲ್ಲಿದ್ದೇವೆ? ನಾವೆಲ್ಲರೂ ಅಂದ ಕೂಡಲೇ ಇಲ್ಲಿ ನಾನು ಹೇಳ್ತಾ ಇರೋದು ಇಂಡಿಯನ್ಸ್. ನಾವು ಇಂಡಿಯನ್ಸ್, ವಿ ಇಂಡಿಯನ್ಸ್ ಈ ನಾರ್ಥನ್ ಹೆಮಿಸ್ಪಿಯರ್ ದಲ್ಲಿದ್ದೇವೋ ಸದರ್ನ್ ಹೆಮಿಸ್ಪಿಯರ್ ದಲ್ಲಿದ್ದೇವೋ? ಸೂಪರ್, ಎಲ್ಲರೂ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲ ಇದ್ದೀರಾ ಅಂತಾರೆ. ಸೊ ಯಾವಾಗ ನಾವು ಅಂತೇನೋ, ನಾನು ಇನ್ ಮುಂದ ವಿ ಅಂತೇನೋ, ಅದು ಇಂಡಿಯಾಗೆ ರೆಫರ್ ಆಗುತ್ತೆ, ನಮಗೆ ರೆಫರ್ ಆಗುತ್ತೆ. ಓಕೆ, ಗಾಟ್ ಇಟ್. ಸೊ ಇಂಡಿಯಾ ಈ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿ ಬೀಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜೂನ್ ನಲ್ಲಿ ತಗೊಳ್ಳೋಣ. ಈಗ ಜೂನ್ ನಡೀತಾ ಇದೆ. ಓಕೆ, ನೀವು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಜುಲೈ ಆಗಿರ್ಬೋದು, ಬೇರೆ ತಿಂಗಳುಗಳಾಗಿರ್ಬೋದು. ಆದ್ರೆ ಅನ್ಕೊಳ್ಳೋಣ ಈಗ ಜೂನ್ ನಡೀತಾ ಇದೆ ಅಂತ. ಈಗ ಜೂನ್ ನಡೀತಾ ಇದೆ, ಸೂರ್ಯನ ಕಿರಣಗಳು, ಸನ್ ರೇಸ್ ಏನಿದೆ, ಈ ನಮ್ಮ ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ ಡೈರೆಕ್ಟ್ ಆಗಿ ಅಂದರೆ ಪರ್ಪೆಂಡಿಕ್ಯುಲರ್ಲಿ ಬೀಳ್ತಾ ಇವೆ. ಸೊ ಯಾವಾಗ ಸೂರ್ಯನ ಕಿರಣಗಳು ಪರ್ಪೆಂಡಿಕ್ಯುಲರ್ಲಿ ಬೀಳುತ್ತೋ ಆವಾಗ ಏನಾಗುತ್ತೆ, ಟೆಂಪರೇಚರ್ ಹೆಚ್ಚಿಗೆ ಆಗತ್ತೆ. ಕರೆಕ್ಟ್. ಸೊ ಟೆಂಪರೇಚರ್ ಹೆಚ್ಚಿಗೆ ಆದ ಕೂಡಲೇ ಏನಾಗುತ್ತೆ, ಅದನ್ನ ನಾವೇನಂತ ಕರಿತೇವೆ, ಸಮ್ಮರ್ ಸೀಸನ್ ಅಂತ ಕರಿತೇವೆ. ಟೆಂಪರೇಚರ್ ಹೆಚ್ಚಿಗೆ ಆಯ್ತು ಅಥವಾ ಪೀಕ್ ಅನ್ನ ಮುಟ್ತು ಅಂತ. ಸೊ ಜೂನ್ ನಲ್ಲಿ ನಾವು ದೀರ್ಘ ಹಗಲುಗಳನ್ನ ನೋಡಬಹುದಾಗಿದೆ, ಟೆಂಪರೇಚರ್ ಹೆಚ್ಚಿಗೆ ಆಗೋದನ್ನ ನೋಡಬಹುದಾಗಿದೆ. ಅದೇ ರೀತಿ ಮಾರ್ಚ್ ನಿಂದ ಜೂನ್ ನ ಅವಧಿ, ಇದು ಅರ್ಥ ಆಯ್ತು ತಾನೆ? ಕೂಲ್. ಹಾಗಾದರೆ ಈ ಸದರ್ನ್ ಹೆಮಿಸ್ಪಿಯರ್ ದಲ್ಲಿ ಆ ಸೂರ್ಯನ ಕಿರಣಗಳು ಅಷ್ಟು ನೇರವಾಗಿ ಬೀಳ್ತಾ ಇಲ್ಲ. ಹೀಗಾಗಿ ಅಲ್ಲಿ ಏನಾಗುತ್ತೆ, ಇಲ್ಲಿ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿ ಬೇಸಿಗೆ ಇದ್ರೆ ಅದೇ ಈ ಸದರ್ನ್ ಹೆಮಿಸ್ಪಿಯರ್ ದಲ್ಲಿ ಚಳಿಗಾಲ ಆಗತ್ತೆ, ರಿವರ್ಸ್ ಆಗತ್ತೆ. ಓಕೆ, ಅರ್ಥ ಆಯ್ತು ತಾನೆ? ಮತ್ತೊಂದು, ಇಲ್ಲಿ ನಮ್ಮ ಭೂಮಿ ಕಾಣ್ತಾ ಇದೆ ಅಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಇದು ನಿಮ್ಗೆ ಗೊತ್ತು. ಹಾಗೆಯೇ ಭೂಮಿ ತನ್ನ ಸುತ್ತನೂ ತಿರುಗುತ್ತೆ, ಅದು ಗೊತ್ತಾತ್ ನಿಮಗೆ? ಕೂಲ್, ಅದು ಗೊತ್ತು ನಿಮಗೆ. ಸೊ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಅದರ ಜೊತೆಗೆ ಭೂಮಿ ತನ್ನ ಅಕ್ಷದಲ್ಲಿ ತನ್ನ ಸುತ್ತಲೂ ಸಹ ತಿರುಗುತ್ತೆ. ಅದೇ ರೀತಿ ನಮ್ಮ ಭೂಮಿ ಪರ್ಫೆಕ್ಟ್ಲಿ ರೌಂಡ್ ಇಲ್ಲ, ಅದು ಸ್ವಲ್ಪ ಟಿಲ್ಟ್ ಆಗಿದೆ, ಅರೌಂಡ್ 23 ಡಿಗ್ರಿ ಅದು ಟಿಲ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ನಾರ್ದರ್ನ್ ಹೆಮಿಸ್ಪಿಯರ್ ಮತ್ತು ಸದರ್ನ್ ಹೆಮಿಸ್ಪಿಯರ್ ಅಂತ ಈ ರೀತಿ ಡಿವೈಡ್ ಆಗಿದೆ, ಕಂಪ್ಲೀಟ್ ಹಾಫ್ ಆಗಿ ಮಾಡಿಲ್ಲ. ಓಕೆ, ಅರ್ಥ ಆಗ್ತಾ ಇದೆ ತಾನೆ? ನೀವೆಲ್ಲ ಜಾಣ ಮಕ್ಕಳು, ಬೇಗನೆ ಅರ್ಥ ಮಾಡ್ಕೊಳ್ತಿದ್ದೀರಾ. ಓಕೆ, ಸೊ ಸೂರ್ಯ ಇಲ್ಲ ಆಯ್ತು, ಜೂನ್ ಆಯ್ತು. ಇನ್ನು ಸೆಪ್ಟೆಂಬರ್ಗೆ ಬರೋಣ. ಸೆಪ್ಟೆಂಬರ್ಗೆ ಬಂದಿದ್ದೇವೆ. ಸೂರ್ಯನ ಕಿರಣಗಳು ಈಗ ಇಲ್ಲೆಲ್ಲ ನೇರವಾಗಿ ಬೀಳ್ತಾ ಇತ್ತು, ಇಲ್ಲಿ ಬರೋದಾದ್ರೆ ಓರೆಯಾಗಿ ಬೀಳ್ತಾ ಇದೆ. ಸೂರ್ಯನ ಕಿರಣಗಳು ಏನಾಗ್ತವೆ, ಓರೆಯಾಗಿ ಬೀಳ್ತಾ ಇವೆ ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ. ನಾರ್ದರ್ನ್ ಹೆಮಿಸ್ಪಿಯರ್ ಅಂದ್ರೆ ಯಾರು? ನಾವು ಇಂಡಿಯನ್ಸ್ ಇರೋದೆಲ್ಲಿ, ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿ. ಸೊ ಓರೆಯಾಗಿ ಬೀಳ್ತಾ ಇದೆ. ಯಾವಾಗ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೋ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಅಂದ್ರೆ ಏನು, ಟೆಂಪರೇಚರ್ ಅಥವಾ ಹೀಟ್ ನಮ್ಗೆ ಏನ್ ದೊರಕುತ್ತೋ ಅದು ಸಹ ಕಡಿಮೆ ಆಗತ್ತೆ. ಹೀಗಾಗಿ ಸೆಪ್ಟೆಂಬರ್ ತಿಂಗಳಿರಬಹುದು, ಹಾಗೆ ನಾವು ಡಿಸೆಂಬರ್ ತನಕ ಹೋಗೋದಾದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಟೆಂಪರೇಚರ್ ಕಡಿಮೆ ಆಗತ್ತೆ. ಅದಕ್ಕಾಗಿ ಇದನ್ನು ನಾವು ಚಳಿಗಾಲ ಅಂತ ಕರಿತೇವೆ, ಡಿಸೆಂಬರ್ ಅಲ್ಲಿ ಬರುವಂತದ್ದು. ಸೊ ಜೂನ್ ನಿಂದ ಪ್ರಾರಂಭವಾದ್ವಿ, ಮಾರ್ಚ್ ಟು ಜೂನ್ ಏನಾಗ್ತಾ ಇದೆ, ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬೀಳ್ತಾ ಇವೆ. ಹೀಗಾಗಿ ಟೆಂಪರೇಚರ್ ಹೆಚ್ಚಿಗೆ ಇದೆ. ಆದ್ರೆ ಹೇಗೆ ಹೋಗ್ತಾ ಹೋಗ್ತೇವೋ ಹಾಗೆ ನೋಡೋದಾದ್ರೆ ಸೆಪ್ಟೆಂಬರ್ ಡಿಸೆಂಬರ್ ಈ ಪೀರಿಯಡ್ ನಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ, ಇದರಿಂದ ಟೆಂಪರೇಚರ್ ಕಡಿಮೆ ಆಗತ್ತೆ, ಅದರಿಂದ ಚಳಿಗಾಲ ಬರುತ್ತೆ. ಸೊ ಅರ್ಥ ಆಯ್ತು ತಾನೆ? ಇನ್ ಮುಂದೆ ಯಾರಾದ್ರೂ ಕೇಳಿದ್ರೆ ಯಾಕೆ ಸಮ್ಮರ್ ಸೀಸನ್ ಆಗುತ್ತೆ, ಯಾಕೆ ವಿಂಟರ್ ಸೀಸನ್ ಆಗುತ್ತೆ ಅಂತ ಇದರ ಥ್ರೂ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಕೂಲ್, ಸೂಪರ್. ಇದೇ ನಮ್ಮ ಚಾಪ್ಟರ್ ನ ಮೂಲ ತತ್ವವಾಗಿದೆ. ಹೇಗೆ ಭಾರತದಲ್ಲಿ ಸೀಸನ್ಸ್ ಗಳಾಗತ್ತೆ, ಹೇಗೆ ಅವುಗಳ ಮೇಲೆ ವಿಂಡ್ ಇರಬಹುದು, ಹಾಗೆ ಸೂರ್ಯನ ಕಿರಣಗಳ ಪ್ರಭಾವ ಇರಬಹುದು, ಹಾಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳಿದಾವೆ, ಹೇಗೆ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿದ್ದಾಗ ಹೇಗೆ ಚೇಂಜ್ ಆಗುತ್ತೆ, ಇವೆಲ್ಲವುಗಳನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಗಾದ್ರೆ ಬನ್ನಿ ನಮ್ಮ ಚಾಪ್ಟರ್ ನ ಒಂದು ಟಾಪಿಕ್ಸ್ ಕವರ್ಡ್ ಏನಿರುತ್ತೋ ಅದನ್ನ ತಿಳಿಯೋಣ. ಓಕೆ, ಸೊ ಇಂಡಿಯಾ ಸೀಸನ್ಸ್ ಅಥವಾ ಭಾರತದ ಋತುಮಾನ ಈ ಪಾಠದಲ್ಲಿ ನಾವು ಈ ಪಾಯಿಂಟ್ಸ್ ಗಳನ್ನ
ಮುಖ್ಯವಾಗಿ ಕವರ್ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್, ಮೇನ್ ಫೀಚರ್ಸ್ ಆಫ್ ಇಂಡಿಯಾಸ್ ಕ್ಲೈಮೇಟ್. ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು. 4 ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಇಂಡಿಯಾ. 4 ಭಾರತದ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ. ಸೊ 4 ಋತುಮಾನ ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಸೀಸನ್ಸ್. ಪ್ರೀವಿಯಸ್ಲಿ 3 ಅಂದಿದ್ವಿ. ಸೊ +1 ಯಾವುದು? ರೇನಿ ಸೀಸನ್ ಅಲ್ಲೇ ಮತ್ತೊಂದು ಬರುತ್ತಾ? ಅದನ್ನ ಡೀಟೇಲ್ ಆಗಿ ತಿಳಿಯೋಣ. 3 ರೀಸನ್ಸ್ ಆಫ್ ರೇನ್ ಡಿಸ್ಟ್ರಿಬ್ಯೂಷನ್. ಮಳೆ ಹಂಚಿಕೆಯ ಪ್ರದೇಶಗಳು ಯಾವುವು 3? ಅವುಗಳನ್ನ ತಿಳ್ಕೊಳ್ತೇವೆ. ರೀಕಾಲ್, ಎಂದಿನಂತೆ ನಮ್ಮ ರೀಕಾಲ್ ಅಥವಾ ಮರುಮನನ ಸ್ಲೈಡ್ಸ್ ಗಳಿರುತ್ತೆ. ಎಂಡಿನಲ್ಲಿ PYQPs. ಓಕೆ ಮಕ್ಕಳೇ? ಓಕೆ, ಸೊ ಎಲ್ಲದಕ್ಕಿಂತ ಮೊದಲು ನಾನು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳಿದೆ. ಅದಾದ ಮೇಲೆ ಮತ್ತೊಂದು ಇಂಪ್ಯಾಕ್ಟ್ ಅಂದ್ರೆ ಏನು? ಭಾರತ ಎಲ್ಲಿ ಬೀಳುತ್ತೆ? ಲೊಕೇಶನ್ ಆಫ್ ಇಂಡಿಯಾ. ಅಕ್ಷಾಂಶ ರೇಖಾಂಶ ಅಂತ ಕೇಳಿರ್ತೀರಲ್ಲ. ಸೊ ಅದೇ ರೀತಿಯಲ್ಲಿ ನೋಡೋದಾದ್ರೆ ಭಾರತ ಎಲ್ಲಿ ಬೀಳುತ್ತೆ? ಭಾರತ ಎಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಎಲ್ಲಿದೆ? ಇಲ್ಲಿದೆ. ನಮ್ಮ ಭಾರತ ಎಲ್ಲಿದೆ? ಇದೇ ನಮ್ಮ ಭಾರತ. ಕೂಲ್, ಅರ್ಥ ಆಯ್ತು? ಸೊ ಭಾರತ ಯಾವ ರೀಜನ್ ದಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಹಾಕಿದ್ದೇವೆ. ಫ್ರಿಜಿಡ್ ಅಂದ್ರೆ ಶೀತ ವಲಯ, ಟೆಂಪರೇಟ್ ಅಂದ್ರೆ ಸಮಶೀತೋಷ್ಣ ವಲಯ, ಟ್ರಾಪಿಕಲ್ ಅಂದ್ರೆ ಉಷ್ಣ ವಲಯ, ಟೆಂಪರೇಟ್ ಸಮಶೀತೋಷ್ಣ ವಲಯ, ಫ್ರಿಜಿಡ್ ಅಂದ್ರೆ ಶೀತ ವಲಯ. ಸೊ ಭಾರತ ಇಲ್ಲಿದೆ. ಇಲ್ಲಿ ನೋಡೋದಾದ್ರೆ ಟ್ರಾಪಿಕಲ್ ಇದೆ ಅಲ್ಲ. ಸೊ ಭಾರತ ಟ್ರಾಪಿಕಲ್ ನ ಬಹುಭಾಗದಲ್ಲಿ ಬೀಳ್ತಾ ಇದೆ. ಹಾಗೆ ಒಂದು ಸಣ್ಣ ಪಾರ್ಟ್ ಏನಾಗ್ತಾ ಇದೆ, ಅದು ಸಮಶೀತೋಷ್ಣ ಅಥವಾ ಟೆಂಪರೇಟ್ ಝೋನ್ ಅಲ್ಲೂ ಸಹ ಬೀಳ್ತಾ ಇದೆ. ಸೊ ಭಾರತ ಮುಖ್ಯವಾಗಿ ಟ್ರಾಪಿಕಲ್ ಝೋನ್ ಅಲ್ಲಿ ಬೀಳುತ್ತೆ. ಸ್ವಲ್ಪ ಭಾಗ ಟೆಂಪರೇಟ್ ಅಥವಾ ಸಮಶೀತೋಷ್ಣ ಝೋನ್ ದಲ್ಲೂ ಬೀಳುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದು ವರ್ಲ್ಡ್ ಮ್ಯಾಪ್. ಕೂಲ್, ಹಾಗಾದ್ರೆ ಮುಂದೆ ಹೋಗೋಣವಾ? ಭಾರತದ ಮುಖ್ಯ ಲಕ್ಷಣಗಳು, ವಾಯುಗುಣದ ಮುಖ್ಯ ಲಕ್ಷಣಗಳು ಅಥವಾ ಮೇನ್ ಫೀಚರ್ಸ್ ಗಳೇನು? ಆಲ್ರೆಡಿ ನಮ್ಗೆ ಗೊತ್ತಿದೆ. ಇಂಡಿಯಾ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಬರುತ್ತೆ. ಓಕೆ, ಉತ್ತರ ಗೋಳಾರ್ಧದಲ್ಲಿ ಬರುತ್ತೆ. ಅದೇ ರೀತಿ ಟೆಂಪರೇಟ್ ಝೋನು ಮತ್ತೆ ಟ್ರಾಪಿಕಲ್ ಝೋನ್ ಅಲ್ಲಿ ಬೀಳುತ್ತೆ. ಟೆಂಪರೇಟ್ ಅಲ್ಲಿ ಸ್ವಲ್ಪ ಝೋನು, ಬಟ್ ಟ್ರಾಪಿಕಲ್ ಅಲ್ಲಿ ಬಹಳಷ್ಟು. ಸೊ ಅದನ್ನೇ ನಾವಿಲ್ಲಿ ಬರೆದಿದ್ದೇವೆ. ಇಂಡಿಯಾ ಹ್ಯಾಸ್ ಅ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಕ್ಲೈಮೇಟ್ ಆಸ್ ಇಟ್ ಲೈಸ್ ಇನ್ ದ ಟ್ರಾಪಿಕಲ್ ಝೋನ್, some part of it in the temperate zone and is influenced by the monsoon winds. ಸೊ ಈ ಮಾನ್ಸೂನ್ ವಿಂಡ್ಸ್ ಅಂದ್ರೆ ಏನು ಅಂತ ನಾವು ಡೀಟೇಲ್ ಆಗಿ ಬರುವಂತಹ ಸ್ಲೈಡ್ಸ್ ಗಳಲ್ಲಿ ತಿಳ್ಕೊಳ್ತೇವೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿದೆ. ಭೌಗೋಳಿಕವಾಗಿ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲಿಯೂ ಹಂಚಿಕೆಯಾಗಿದ್ದು ಮಾನ್ಸೂನ್ ಮಾರುತಗಳಿಂದ ಪ್ರಭಾವಿತವಾಗಿದೆ. ಓಕೆ ಮಕ್ಕಳೇ, ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಮೌಸಮ್. ಮೌಸಮ್ ಅನ್ನೋ ಪದವನ್ನ ನೀವು ಮೊದಲು ಕೇಳಿದೀರಾ? ನ್ಯೂಸ್ ಅಲ್ಲಿ ಎಲ್ಲಾದ್ರೂ ಬಂದಿರುತ್ತೆ ಮೌಸಮ್. ಓಕೆ, ಅಥವಾ ಪಿಕ್ಚರ್ ನಲ್ಲಿ ಎಲ್ಲಾದ್ರೂ ಕೇಳಿದಿರಾ? ಅದನ್ನೇ ನಾವು ತಿಳ್ಕೊಳ್ಳೋಣ. ಮೌಸಮ್ ಅಂದ್ರೆ ಏನು? ದ ವರ್ಡ್ ಮಾನ್ಸೂನ್. ಸೊ ಇಲ್ಲಿ ತನಕ ನಾನು ಮಾನ್ಸೂನ್ ಅಂತ ಇದ್ದೆ ಅಲ್ಲ. ಆ ಮಾನ್ಸೂನ್ ಹೇಗ್ ಬಂದಿದೆ ಅಂದ್ರೆ, ದ ವರ್ಡ್ ಮಾನ್ಸೂನ್ is derived from an Arabic word. Mausam, it means seasons. ಸೊ ಮಾನ್ಸೂನ್ ಅನ್ನೋದು ಮೌಸಮ್ ಅನ್ನೋ ಅರೇಬಿಕ್ ವರ್ಡ್ ಇಂದ ಬಂದಿದೆ. ಮೌಸಮ್ ಅಂದ್ರೆ ಏನು? ಸೀಸನ್ಸ್. ಸೀಸನ್ಸ್ ಅಂದ್ರೆ ಏನು? ಕಂಟಿನ್ಯೂಸ್ಲಿ ಒಂದು ಸೈಕಲ್ ಇರುತ್ತೆ, ಫಾಲೋ ಆಗ್ತಾ ಇರುತ್ತೆ, ರೆಗ್ಯುಲರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದರಲ್ಲಿ ಒಂದು ಕಂಟಿನ್ಯೂಟಿ ಇರುತ್ತೆ. ಚೇಂಜಸ್ ಇರುತ್ತೆ ಬಟ್ ಕಂಟಿನ್ಯೂಟಿ ಇರುತ್ತೆ. ಸೊ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ. ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನ ಹೊಂದಿದೆ. ಋತುಮಾನಿಕ ಅಂದ್ರೇನು? ಒಂದ್ ಸೀಸನ್ ಆದ್ಮೇಲೆ ಸೀಸನ್ ಹೀಗೆ ಸೈಕಲ್ ತರ ನಡೀತಾನೆ ಇರುತ್ತೆ. ನಿಯತಕಾಲಿಕ ಅಂದ್ರೆ ಡೆಫಿನೆಟ್ ಟೈಮ್ ಪೀರಿಯಡ್ ಗೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಬೇಸಿಗೆ ಕಾಲದಲ್ಲಿ ಬಿಸಿಲು, ಹಾಗೆ ಮಳೆ ಇರಬಹುದು. ವಿಂಟರ್ ನಲ್ಲಿ ಮಳೆ ಬರಲ್ಲ, ಚಳಿ ಇರಬಹುದು, ಹಾಗೆ ಮಳೆಗಾಲ. ಇವೆಲ್ಲ ಏನಾಗುತ್ತೆ? ಕಂಟಿನ್ಯೂಯಸ್ ರಿಪೀಟ್ ಆಗ್ತಾ ಇರುತ್ತೆ. ಇದಕ್ಕಾಗಿ ಮಾನ್ಸೂನ್ ಅನ್ನೋದು ಮೌಸಮ್ ಅನ್ನೋ ಪದದಿಂದ ಬಂದಿದೆ. ಓಕೆ ಮಕ್ಕಳೇ, ಈಗ ನೆಕ್ಸ್ಟ್ ಬರೋದು ವಿಂಡ್ ಡೈರೆಕ್ಷನ್ ಅಥವಾ ಮಾರುತದ ದಿಕ್ಕುಗಳು. ಸೊ ಮಾನ್ಸೂನ್ ಅಂದೆ. ಹಾಗೆ ನಾನು ಫಸ್ಟ್ ಚಾಪ್ಟರ್ ತತ್ವ ಹೇಳ್ಬೇಕಾದ್ರೆ ಏನನ್ನ ಹೇಳಿದ್ದೆ? ವಿಂಡ್ಸ್ ಬಗ್ಗೆ ಹೇಳಿದ್ದೆ, ಮಾಯಿಶ್ಚರ್ ತಗೊಂಡು ಹೋಗ್ತವೆ ಅವೆಲ್ಲ ಹೇಳಿದ್ದೆ. ಮಾರುತಗಳು. ಸೊ ಆ ಮಾರುತಗಳ ದಿಕ್ಕನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇದು ನಮ್ಮ ಭಾರತ. ಇದು ಭಾರತದ ಮ್ಯಾಪ್ ಆಗಿದೆ.
ಇಲ್ಲಿ ಐಲ್ಯಾಂಡ್ಸ್ಗಳು ಬರುತ್ತೆ, ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ಗಳು ಇಲ್ಲಿ ಡಿನೋಟ್ ಮಾಡಿರುವಂತಹದ್ದು. ಸೌತ್ ವೆಸ್ಟ್, ಓಕೆ ಓಕೆ, ಹೀಗ್ ನೋಡೋದಾದ್ರೆ ನನಗೆ ಡೈರೆಕ್ಷನ್ ಹೇಳ್ಬೇಕು. ಇದ್ಯಾವುದು? ನಾರ್ತ್. ಸೂಪರ್. ನಾರ್ತ್ ಅಂದ್ರೆ ಏನು? ಕನ್ನಡದಲ್ಲಿ ಉತ್ತರ ಅಂತ ಹೇಳ್ತೇವೆ. ಇದು ಕೆಳಗಿರೋದೇನು? ಇದು ನಾರ್ತ್ ಆದ್ರೆ ಇದು ಸೌತ್. ಸೂಪರ್. ಸೌತ್ಗೆ ಏನಂತೇವೆ? ದಕ್ಷಿಣ ಅಂತ ಕರಿತೇವೆ. ನಾ ಫಸ್ಟ್ ಲೆಟರ್ ಬರ್ತೇವೆ. ಪೂರ್ವ ಪಶ್ಚಿಮ ಅಥವಾ ಪಶ್ಚಿಮ ಪೂರ್ವ, ಯಾವುದು ಸರಿಯಾದ ಉತ್ತರ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಇದು ವೆಸ್ಟ್, ಹಾಗೆ ಇದು ಈಸ್ಟ್. ಕರೆಕ್ಟ್. ಸೊ ವೆಸ್ಟ್, ಇದು ಈಸ್ಟ್. ವೆಸ್ಟಿಗೆ ಏನಂತಾರೆ ಕನ್ನಡದಲ್ಲಿ? ಪಶ್ಚಿಮ. ಕರೆಕ್ಟ್. ಈಸ್ಟಿಗೆ ಏನಂತಾರೆ? ಸೊ ಇದು ಪಶ್ಚಿಮ ಆಗತ್ತೆ, ಇದು ಪೂರ್ವವಾಗುತ್ತೆ. ಸೊ ಇವು 4 ದಿಕ್ಕುಗಳು, ಮೇಜರ್ ದಿಕ್ಕುಗಳು. ಅದರ ಜೊತೆಗೆ ಉಪದಿಕ್ಕುಗಳು ಅನ್ನೋದು ಸಹ ಬರುತ್ತೆ. ಇಲ್ಲಿ ಉಪದಿಕ್ಕುಗಳು ಅಂತ ಬರುತ್ತೆ. ಸೊ ನಾರ್ತ್ ಮತ್ತೆ ಈಸ್ಟ್ ಮಧ್ಯೆ ಇದ್ರೆ ನಾರ್ತ್ ಈಸ್ಟ್, ನಾರ್ತ್ ಮತ್ತೆ ವೆಸ್ಟ್ ಮಧ್ಯೆ ಇದ್ರೆ ನಾರ್ತ್ ವೆಸ್ಟ್, ಮತ್ತೆ ವೆಸ್ಟ್ ಮತ್ತೆ ಸೌತ್ ಮಧ್ಯೆ ಇದ್ರೆ ಸೌತ್ ವೆಸ್ಟ್, ಸೌತ್ ಮತ್ತೆ ಈಸ್ಟ್ ಮಧ್ಯದಲ್ಲಿದ್ರೆ ಸೌತ್ ಈಸ್ಟ್. ಇಲ್ಲಿ ನಮಗೆ 2 ದಿಕ್ಕುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅವು? ಸೌತ್ ವೆಸ್ಟ್ ನೈಋತ್ಯ, ಇದೊಂದಾಯ್ತು. ಹಾಗೆ ಇದೊಂದು ನಾರ್ತ್ ಈಸ್ಟ್. ನಾರ್ತ್ ಈಸ್ಟಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ? ಈಶಾನ್ಯ. ಓಕೆ, ಈ 2 ದಿಕ್ಕುಗಳನ್ನ ಏನಂತ ಕರೀತಾರೆ ಕನ್ನಡದಲ್ಲಿ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲವನ್ನು ನಾನೇ ಹೇಳೋದಿಲ್ಲ, ಸ್ವಲ್ಪ ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಆಗಿ ಬಂದೇ ಬರುತ್ತೆ. ಬಟ್ ಇಲ್ಲಿ ಈ ನಾರ್ತ್ ಈಸ್ಟ್ ಇದೆಯಲ್ಲ ಇದು, ಹಾಗೆ ಸೌತ್ ವೆಸ್ಟ್ ಇದೆಯಲ್ಲ ನೈಋತ್ಯ ಮತ್ತು ಈಶಾನ್ಯ, ಈ 2 ದಿಕ್ಕುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಈ ಚಾಪ್ಟರ್ ನಲ್ಲಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದರಲ್ಲಿರುವುದನ್ನೆಲ್ಲ ನಾನು ಇರೇಸ್ ಮಾಡ್ತೇನೆ ಇಂಕನ್ನ. ಬನ್ನಿ ಮುಂದೆ ಹೋಗೋಣ. ಸೊ ನಾರ್ತ್ ಈಸ್ಟ್ ಈಶಾನ್ಯದಿಂದ ಬರ್ತಾ ಇದೆ. ಸೊ ಇಲ್ಲಿ ಏನ್ ಆಗ್ತಾ ಇದೆ? ಸೌತ್ ಈಸ್ಟ್ ಇಂದ ಮಾರುತಗಳು ಹೋಗ್ತಾ ಇವೆ, ಹಾಗೆ ನಾರ್ತ್ ಈಸ್ಟ್ ಇಂದನೂ ಮಾರುತಗಳು ಬರ್ತಾ ಇವೆ. ಸೊ ಡ್ಯೂರಿಂಗ್ ದ ಫಸ್ಟ್ ಹಾಫ್ ಆಫ್ ದ ಇಯರ್, ಅಂದರೆ ವರ್ಷದ ಅರ್ಧ ಭಾಗ, ಫಸ್ಟ್ ಹಾಫ್ ಅಂತ ಕರಿಬಹುದು ಅಥವಾ ಅರ್ಧ ಭಾಗ ಅಂತ ಕರಿಬಹುದು. ದ ವಿಂಡ್ಸ್ ಬ್ಲೋ ಫ್ರಮ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ವಿಂಡ್ಸ್, ಈಗ ಏನ್ ಹೇಳಿದ್ದಾರೆ ಮಾರುತಗಳು, ಇವು ಈ ಸೌತ್ ವೆಸ್ಟ್ ದಿಂದ ನಾರ್ತ್ ಈಸ್ಟ್ ಕಡೆಗೆ ಬ್ಲೋ ಆಗ್ತಾ ಹೋಗುತ್ತೆ, ಇಲ್ಲಿ ನೋಡಬಹುದು. ಅದೇ ರೀತಿ ಇನ್ನರ್ಧ ಪೀರಿಯಡ್ ನಲ್ಲಿ ಏನಾಗುತ್ತೆ? ಇನ್ ದ ರಿಮೈನಿಂಗ್ ಹಾಫ್ ದೇ ಬ್ಲೋ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್. ಅದೇ ಇನ್ನರ್ಧ ಭಾಗದಲ್ಲಿ ನೀಲಿ ಕಲರ್ ನಲ್ಲಿ ಕಾಣ್ತಾ ಇದೆಯಲ್ಲ, ಅವು ನಾರ್ತ್ ಈಸ್ಟ್ ನಿಂದ ಸೌತ್ ವೆಸ್ಟ್ ಕಡೆಗೆ ಬ್ಲೋ ಆಗುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ವರ್ಷದ ಅರ್ಧ ಭಾಗ ಈ ಹಳದಿ ಕಲರ್ ನಲ್ಲಿ ಕಾಣ್ತಾ ಇದೆಯಲ್ಲ, ಸೌತ್ ವೆಸ್ಟ್ ನಿಂದ ನಾರ್ತ್ ಈಸ್ಟ್ಗೆ, ಹಾಗೆ ಇನ್ನರ್ಧ ಭಾಗ ಇಲ್ಲಿ ಬ್ಲೂ ಕಲರ್ ನಲ್ಲಿ ಕಾಣ್ತಾ ಇದೆಯಲ್ಲ, ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯದಿಂದ ಸೌತ್ ಈಸ್ಟ್ ನೈಋತ್ಯದ ಕಡೆಗೆ ಈ ಮಾರುತಗಳು ಬೀಸುತ್ತವೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ನಾವು ವಾಯುಗುಣದ ಟೆಂಪರೇಚರ್ ಮೇಲೆ ಏನೇನು ಇಂಪ್ಯಾಕ್ಟ್ ಬೀಳುತ್ತೆ, ಹೇಗೆ ಟೆಂಪರೇಚರ್ ಚೇಂಜ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಕರೆಕ್ಟ್. ಆವಾಗ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ನಾ ಹೇಳ್ತಾ ಇದ್ದೆ, ಸದರ್ನ್ ಹೆಮಿಸ್ಫಿಯರ್, ನಾವು ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಇದ್ದಾವೆ ಅಂತ. ಸೊ ಆ ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶಗಳು ಈ ನಮ್ಮ ವಾಯುಗುಣದ ಮೇಲೆ, ವಾಯುಗುಣ ಅಂದ್ರೆ ನಮ್ಮಲ್ಲಿರುವಂತಹ ಏನೋ ಮೋಸಮ್ ಇದೆ ಅಲ್ಲ, ಅದರ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುತ್ತೆ. ಸೊ ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶ, ನಾವು ಈ ಭೂಮಿಯ ಯಾವ ಭಾಗದಲ್ಲಿದ್ದೇವೆ ಆ ಭಾಗದ ಆಧಾರದ ಮೇಲೆ ನಮ್ಮ ವಾಯುಗುಣ ಬಹಳಷ್ಟು ಬದಲಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಏಷ್ಯಾ ಇದರಲ್ಲಿದ್ದೇವೆ, ಭಾರತದಲ್ಲಿದ್ದೇವೆ. ಅದೇ ಫಾರ್ ಎಕ್ಸಾಂಪಲ್ ಬೇರೆ ಯಾವುದು ಅಂಟಾರ್ಟಿಕಾ, ಆರ್ಕಿಟಿಕ್, ಇಲ್ಲಿರುವಂತಹ ಪ್ರದೇಶದ ವಾಯುಗುಣ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಏಕೆಂದ್ರೆ ಅವುಗಳಿಗೆ ಸೂರ್ಯನ ಒಂದು ಕಿರಣಗಳು ಬೀಳುವಂತದ್ದು ಇರ್ಬೋದು, ಅದರ ಜೊತೆಗೆ ಅವು ಗೋಳಾರ್ಧದಲ್ಲಿ ಎಲ್ಲಿವೆ ಅದರ ಮೇಲೂ ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಹೊಂದುತ್ತೆ. ಹೈಟ್ ಫ್ರಮ್ ದ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಇದರ ಮೇಲೂ ಸಹ ನಮ್ಮ ವಾಯುಗುಣ ಬಹಳಷ್ಟು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ ಯಾವ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಬಹಳಷ್ಟು ಎತ್ತರದಲ್ಲಿವೆ,
ಓಕೆ, ನೀವು ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಧರ್ಮಶಾಲಾ ಇಂಥ ಪ್ಲೇಸಸ್ ನೋಡಿರ್ತೀರಾ. ಅವು ಸಮುದ್ರ ಮಟ್ಟದಿಂದ ಬಹಳಷ್ಟು ಮೇಲೆ ಎತ್ತರದಲ್ಲಿವೆ. ಹಾಗೆ ಸಮುದ್ರ ಮಟ್ಟಕ್ಕೆ ಹತ್ತಿರವಾಗಿರುವಂತಹ ಪ್ರದೇಶಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿಯ ವಾಯುಗುಣಕ್ಕೂ ಅಲ್ಲಿಯ ಕ್ಲೈಮೇಟಿಗೂ ಸಮುದ್ರ ಮಟ್ಟದಿಂದ ಹತ್ತಿರಕ್ಕಿರುವಂತಹ ಕ್ಲೈಮೇಟಿಗೂ ಬಹಳಷ್ಟು ವೇರಿಯೇಷನ್ ಇರುತ್ತೆ. ಎತ್ತರ, ಡಿಸ್ಟೆನ್ಸ್ ಫ್ರಮ್ ದ ಸೀ, ಸಾಗರಗಳಿಂದ ಇರುವ ದೂರ. ಫಾರ್ ಎಕ್ಸಾಂಪಲ್, ನಾನು ಮಂಗಳೂರನ್ನ ತೆಗೆದುಕೊಳ್ತೇನೆ. ಅದು ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ, ಕರಾವಳಿ ಪ್ರದೇಶ. ಕರಾವಳಿ ಅಂದ್ರೆ ಏನು? ಸಮುದ್ರಕ್ಕೆ ಹತ್ತಿರವಾಗಿರುವಂತಹ ಪ್ರದೇಶ. ಅದೇ ರೀತಿ ನಾನು ರಾಯಚೂರನ್ನ ತಗೊಳ್ತೇನೆ ಅಥವಾ ಗುಲ್ಬರ್ಗಾವನ್ನ ತಗೊಳ್ತೇನೆ. ಮಂಗಳೂರಿನ ವಾತಾವರಣಕ್ಕೂ ವಾಯುಗುಣಕ್ಕೂ ರಾಯಚೂರು, ಕಲಬುರ್ಗಿ ಇವುಗಳ ವಾತಾವರಣಕ್ಕೂ ವಾಯುಗುಣಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಯಾಕೆ? ಅಲ್ಲಿ ಸಾಗರ ಅಂದ್ರೆ ಸಮುದ್ರದ ಡಿಸ್ಟೆನ್ಸ್ ಎಷ್ಟಿದೆ ಅದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇವು 3 ಪಾಯಿಂಟ್ಸ್ಗಳಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಪಾಯಿಂಟ್ಸ್ಗಳಿವೆ, ಇನ್ನೂ 3 ಪಾಯಿಂಟ್ಸ್ಗಳಿವೆ. ಅವು ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಡೈರೆಕ್ಷನ್ ಆಫ್ ದ ವಿಂಡ್ಸ್ ಅಥವಾ ಮಾರುತಗಳ ದಿಕ್ಕು. ನಾನು ಆಲ್ರೆಡಿ ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ದಿಂದ ಬರೋದು, ಸೌತ್ ವೆಸ್ಟ್ ದಿಂದ ಹೋಗೋದು, ಈ ಮಾರುತಗಳ ಬಗ್ಗೆ ಅಂದ್ರೆ ವಿಂಡ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಹಾಗೆ ಈ ಮಾರುತಗಳ ದಿಕ್ಕೂ ಸಹ ಬಹಳಷ್ಟು ಪ್ರಭಾವವನ್ನ ಬೀರುತ್ತೆ ವಾಯುಗುಣದ ಮೇಲೆ. ಇದನ್ನ ನಾವು ಬಹಳಷ್ಟು ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ತೇವೆ. ಹೇಗೆ ಸೀಸನ್ಸ್ ಗಳ ಮೇಲೆ ಅವು ಪ್ರಭಾವವನ್ನ ಬೀರುತ್ತೆ ಅಂತ, ಹೇಗೆ ಟೆಂಪರೇಚರ್ ಚೇಂಜ್ ಆಗುತ್ತೆ ಅಂತ. ಬಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಮಾರುತಗಳ ದಿಕ್ಕು. ಮೌಂಟೇನ್ ರೇಂಜಸ್ ಕಾಣ್ತಾ ಇದೆಯಲ್ಲ, ಪರ್ವತ ಸರಣಿಗಳು ಹಬ್ಬಿರುವಂತಹ ರೀತಿ, ಇದು ಸಹ ಬಹಳಷ್ಟು ಪ್ರಭಾವವನ್ನ ಬೀಳುತ್ತೆ. ನೀವೆಲ್ಲರೂ ಕೂರ್ಗ್ ಹೋಗಿದ್ದೀರಾ? ಓಕೆ, ಹೋಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಕೂರ್ಗ್ ನಲ್ಲಿರುವಂತಹ ವಾತಾವರಣಕ್ಕೂ ಅಲ್ಲಿ ಪರ್ವತ ಸರಣಿಗಳೆಲ್ಲ ಕಾಣ್ ಬರ್ತಲ್ಲ, ಹಾಗೆ ಎಲ್ಲಿ ಪರ್ವತ ಸರಣಿಗಳಿಲ್ಲ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಭಾಗವನ್ನ ತೆಗೆದುಕೊಳ್ಳಿ ನೀವೇ. ಧಾರವಾಡ ಅದು ಘಟ್ಟದ ಪ್ರದೇಶ ಅಂತ ಕರಿತೇವೆ. ಬಟ್ ಆ ಘಟ್ಟದ ಪ್ರದೇಶದಕ್ಕೂ ಹಾಗೆ ಕೂರ್ಗ್ ನಲ್ಲಿರುವಂತಹದ್ದಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣಬಹುದಾಗಿದೆ. ಇದು ಪರ್ವತ ಸರಣಿಗಳು ಹೇಗೆ ಹಬ್ಬಿವೆ ಅದರ ಮೇಲೂ ಸಹ ನಮ್ಮ ಏನು ಟೆಂಪರೇಚರ್ ಅಥವಾ ನಮ್ಮ ವಾಯುಗುಣ, ಕ್ಲೈಮೆಟಿಕ್ ಕಂಡೀಷನ್ ಡಿಪೆಂಡೆಂಟ್ ಆಗಿರುತ್ತೆ. ಓಸಿಯನ್ ಕರೆಂಟ್ಸ್ ಅಥವಾ ಸಾಗರ ಪ್ರವಾಹಗಳು ಮುಂತಾದವು. ಈ ವಿಂಡ್ಸ್ ಗಳು ಒಂದು ಮಾಧ್ಯಮವಾದವು ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ. ಹಾಗೆ ಈ ಸಾಗರ ಪ್ರವಾಹಗಳೂ ಸಹ ತಮ್ಮ ಜೊತೆ ಮಾಯಿಶ್ಚರ್ ಅನ್ನು, ಟೆಂಪರೇಚರ್ ಅನ್ನು ಏನನ್ನೋ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಲೆಗಳು ಅಥವಾ ಪ್ರವಾಹಗಳು ಅಂತ ಏನ್ ಕರಿತೇವೆ, ಅವು ಸಹ ನಮ್ಮ ವಾಯುಗುಣದ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುತ್ತೆ. ಸೊ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ಅವರ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ನಾನು ಇಲ್ಲಿಯವರೆಗೆ ಹೇಳಿರುವ ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಪ್ಲೇ ಮಾಡುತ್ತೆ. ಓಕೆ ಮಕ್ಕಳೇ, ಹಾಗಾದರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಇದು ನನ್ನ ಫೇವರೇಟ್ ಸ್ಲೈಡ್. ಯಾಕಂದ್ರೆ ಇದು ಯಾವಾಗ ಬರುತ್ತೋ ಸೊ ಅದದ್ದು ಒಂದೇ ಕನ್ಕ್ಲೂಷನ್ ಏನಂದ್ರೆ ನಾವು ಯಾವುದೋ ಒಂದು ಟಾಪಿಕ್ ಅನ್ನ ಮುಗಿಸಿದ್ದೇವೆ ಅಂತ. ಐ ಥಿಂಕ್ ಇದನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರೋದೇನು, 4 ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಇಂಡಿಯಾ ಅಥವಾ ಭಾರತದ 4 ಋತುಮಾನಗಳ ವಾಯುಗುಣದ ಪರಿಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ 4 ಕ್ಲೈಮ್ಯಾಟಿಕ್ ಸೀಸನ್ಸ್ ಅಂದ್ರೆ ಸೊ ಯಾವ್ದಾವ್ದವು ಅವುಗಳನ್ನ ತಿಳಿಯೋಣ ಬನ್ನಿ. ಓಕೆ, ಫಸ್ಟ್ ಒನ್ ಸಮ್ಮರ್ ಸೀಸನ್, ಮಾರ್ಚ್ ಟು ಮೇ, ಬೇಸಿಗೆ ಕಾಲ. ಸೊ ಎಲ್ಲರಿಗೂ ಸಮ್ಮರ್ ಇಷ್ಟ ತಾನೆ? ಒಂದಂತೂ ಸಮ್ಮರ್ ಅಲ್ಲಿ ರಜೆ ಬರುತ್ತೆ, ಅದಕ್ಕೋಸ್ಕರ ಇಷ್ಟ. ಮತ್ತೇನು ಸಮ್ಮರ್ ಅಲ್ಲಿ ಹಣ್ಣುಗಳನ್ನ ತಿನ್ಲಿಕ್ಕಾಗತ್ತೆ, ಮ್ಯಾಂಗೋ, ಜಾಕ್ ಫ್ರೂಟ್ ಎಲ್ಲ ತಿಂತೀರ ತಾನೆ, ಕಲ್ಲಂಗಡಿ ಹಣ್ಣು, ಕೂಲ್. ಹಾಗೆಯೇ ಸೂರ್ಯ ಬೇಸಿಗೆ ಕಾಲದಲ್ಲಿ ಏನಿರ್ತಾನೆ, ಅತಿ ಹೆಚ್ಚಿನ ಪ್ರಕೋಪವನ್ನ ಹೊಂದಿರ್ತಾನೆ. ಇಲ್ಲಿ ಕಾಣಬಹುದಾಗಿದೆ ಸೂರ್ಯವನ್ನ. ಸೊ ಈ ರೀತಿಯಾಗಿ ಸಮ್ಮರ್ ಸೀಸನ್ ನ ನಾವು ನೋಡಿದ್ವಿ ಏನು ಅಂತ. ಸಮ್ಮರ್ ಸೀಸನ್, ಸೊ ಸಮ್ಮರ್ ಸೀಸನ್ ಮಾರ್ಚ್ ಟು ಮೇದವರೆಗೆ ಇರುತ್ತೆ. ಮಾರ್ಚ್, ಏಪ್ರಿಲ್, ಮೇ ಇವು 3 ತಿಂಗಳ ಕಾಲ ನಮ್ಮ ಸಮ್ಮರ್ ಸೀಸನ್ ಇರುತ್ತೆ. ಅಲ್ಲೇ ನಾವು ಬೇಸಿಗೆ ರಜೆಯನ್ನು ಸಹ ಕಾಣಬಹುದಾಗಿದೆ. ಓಕೆ, ಸೊ ನಾನು ಚಾಪ್ಟರ್ ತತ್ವದಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ ಹೇಗೆ ಇದು ನಾರ್ದರ್ನ್ ಹೆಮಿಸ್ಪಿಯರ್, ಹೇಗೆ ಇದು ಸದರ್ನ್ ಹೆಮಿಸ್ಪಿಯರ್, ಹಾಗೆ ಯಾವಾಗ ಸೂರ್ಯನ ಕಿರಣಗಳು ಪರ್ಪೆಂಡಿಕ್ಯುಲರ್ಲಿ ಬೀಳ್ತವೋ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿ ಆವಾಗ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ ಅಂತ. ಸೊ ಸಮ್ಮರ್ ಸೀಸನ್ ಅಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ ತಾನೆ.
ಎಸ್, ಸೊ ಸಮ್ಮರ್ ಸೀಸನ್ ನಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ಒಂದು ಬಹುಮುಖ್ಯ ಕಾರಣ ಅಂದ್ರೆ ಏನು? ಸನ್ ರೇಸ್ ಫಾಲಿಂಗ್ ಡೈರೆಕ್ಟ್ಲಿ ಓವರ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುತ್ತವೆ. ಸೊ ಪರ್ಪೆಂಡಿಕ್ಯುಲರ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಬೀಳುತ್ತೆ, ಡೈರೆಕ್ಟ್ಲಿ ಬೀಳುತ್ತೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ. ಸೊ ಹೆನ್ಸ್ ದ ಟೆಂಪರೇಚರ್ ಇಸ್ ಹೈ ವಿತ್ ಲಾಂಗ್ ಡೇಸ್ ಇನ್ ಇಂಡಿಯಾ. ಆದುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿ ದೀರ್ಘ ಹಗಲಿನಿಂದ ಕೂಡಿರುತ್ತವೆ. ಇದು ಅರ್ಥ ಆಗಿದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರುವಂತಹದ್ದೇ. ಸೊ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇದೊಂದಾಯ್ತು. ಅದರ ಜೊತೆಗೆ ಕೇವಲ ಸನ್ ಅಷ್ಟೇ ಅಲ್ಲ, ಬಹಳಷ್ಟು ಫ್ಯಾಕ್ಟರಿಗಳು ಏನ್ ಮಾಡ್ತವೆ, ನಮ್ಮ ವಾಯುಗುಣವನ್ನ ನಿರ್ಧರಿಸುತ್ತವೆ. ಈಗ ಹೇಳಿರುವ ಹಾಗೆ ಏನು ಅಕ್ಷಾಂಶ ಆಯ್ತು, ಅದರ ಜೊತೆಗೆ ಸಮುದ್ರದಿಂದ ಇರುವಂತಹ ದೂರ, ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಇರ್ಬೋದು, ಪರ್ವತ ಸರಣಿಗಳಿರ್ಬೋದು, ಇವೆಲ್ಲ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಅದಕ್ಕಾಗಿ ದ ನಾರ್ತ್ ಇಂಡಿಯನ್ ಪ್ಲೇನ್ಸ್ ಆರ್ ಅವೇ ಫ್ರಮ್ ದ ಸಿ ಅಂಡ್ ಹ್ಯಾವ್ ಅ ವೆರಿ ಹೈ ಟೆಂಪರೇಚರ್. ನಾರ್ತ್ ಇಂಡಿಯನ್ ಪ್ಲೇನ್ ಏರಿಯಾಸ್ಗಳಿವೆ ನೀವು, ಅವು ಸಮುದ್ರದಿಂದ ಬಹಳಷ್ಟು ದೂರದಲ್ಲಿವೆ. ಸೊ ಸಮುದ್ರದಿಂದ ಇರುವಂತಹ ಹತ್ತಿರನೂ ಸಹ ಈ ಟೆಂಪರೇಚರ್ ಮೇಲೆ ಒಂದು ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಸೊ ಹೈ ಟೆಂಪರೇಚರ್ ಇರುತ್ತೆ. ಸಮುದ್ರದಿಂದ ದೂರ ಇದೆ, ಸಮುದ್ರದ ಹತ್ತಿರ ಇದ್ರೆ ಏನಾಗುತ್ತೆ, ಸಮುದ್ರದಲ್ಲಿ ನೀರಿದೆ. ನೀರಿದೆ ಅಂದ್ರೆ ಏನು, ಮಾಯಿಶ್ಚರ್ ಇದೆ. ಮಾಯಿಶ್ಚರ್ ಇದೆ ಅಂದ್ರೆ ಏನು, ಅದು ತಂಪಾಗಿಡಲು ಸಹಾಯಕ ಮಾಡುತ್ತೆ. ಈ ಪ್ರದೇಶಗಳೆಲ್ಲ ನಾರ್ತ್ ಇಂಡಿಯನ್ ಉತ್ತರ ಭಾರತದ ಈ ಪ್ಲೇನ್ಸ್ ಗಳಿವೆ ಅಲ್ಲ, ಉತ್ತರ ಭಾರತ, ಅವೆಲ್ಲವೂ ಸಮುದ್ರದಿಂದ ದೂರವಾಗಿವೆ. ಅಲ್ಲಿ ಯಾವುದೇ ಇಂಥ ಸಮುದ್ರದ ನೀರಿಲ್ಲ, ಹೀಗಾಗಿ ಅಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ. ಸೊ ಸಮುದ್ರಕ್ಕೆ ದೂರವಾಗಿರುವ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ. ಅದೇ ರೀತಿ ಇನ್ ಕಾಂಟ್ರಾಸ್ಟ್, ಅದಕ್ಕೆ ವಿರುದ್ಧವಾಗಿ ನಮ್ಮ ದಕ್ಷಿಣ ಭಾರತ, ಸೌತ್ ಇಂಡಿಯಾ is surrounded by water on 3 sides and as such temperature is moderate. ಸೊ ದಕ್ಷಿಣ ಭಾರತದಲ್ಲಿ ಬರೋದಾದ್ರೆ ಅರಬ್ಬಿ ಸಮುದ್ರ ಇದೆ, ಹಿಂದೂ ಮಹಾಸಾಗರ ಇದೆ, ಬಂಗಾಳ ಕೊಲ್ಲಿ ಇದೆ. ಈ ರೀತಿಯಾಗಿ 3 ಕಡೆಗಳಿಂದಲೂ ನೀರಿನಿಂದ ಆವೃತವಾಗಿರುವುದರಿಂದ ನಮ್ಮ ಟೆಂಪರೇಚರ್ ಏನು, ಮಾಡ್ರೇಟ್ ಇರುತ್ತೆ. ಅದು ಅಷ್ಟು ಪೀಕ್ ಅನ್ನ ರೀಚ್ ಆಗಲ್ಲ. ಸೊ 32°C to 35°C ಇರುತ್ತೆ. ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿದ್ದು, ಇದರ ಉಷ್ಣಾಂಶಗಳಲ್ಲಿ ಇಳಿಕೆ ಕಂಡು ಬರುತ್ತದೆ 32°C ನಿಂದ 35°C. ಸೊ ಹೇಗೆ ಸಮುದ್ರದಿಂದ ಇರುವ ದೂರ, ಡಿಸ್ಟೆನ್ಸ್ ಫ್ರಮ್ ಸಿ, ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ ಅಂತ ನಾವಿಲ್ಲಿ ನೋಡಬಹುದು. ದ ನಾರ್ತ್ ಇಂಡಿಯನ್ ಮೌಂಟೇನ್ ರೀಜನ್ಸ್ ಅಂಡ್ ದ ಪೆನಿಸುಲಾರ್ ಪ್ಲೇಟ್ ಆರ್ ಕೂಲರ್. ಅದೇ ರೀತಿ ಪರ್ವತ ಪ್ರದೇಶಗಳಿರಬಹುದು, ಪರ್ಯಾಯ ಪ್ರಸ್ಥಭೂಮಿಗಳಿರಬಹುದು, ಇವೆಲ್ಲವೂ ಏನಾಗಿರುತ್ತೆ, ಇವೆಲ್ಲವೂ ಸಹ ತಂಪಾಗಿರುತ್ತದೆ. ಸೊ ಉತ್ತರ ಭಾರತದ ಪರ್ವತ ಪ್ರದೇಶ ಆಲ್ರೆಡಿ ಹೇಳಿರುವ ಹಾಗೆ ಮೌಂಟೇನ್ ರೇಂಜಸ್ಗಳಿರುವುದರಿಂದ, ಅವುಗಳು ಹಾಗೆ ಪರ್ಯಾಯ ಪ್ರಸ್ಥಭೂಮಿಗಳಿರೋದ್ರಿಂದ ಇವು ತಂಪಾಗಿರುತ್ತವೆ ಕಂಪೇರ್ ಟು ನಾರ್ತ್ ಇಂಡಿಯನ್ ಪ್ಲೇನ್ಸ್. ಸೊ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ 52°C ಅಂತ ಬರ್ತಾ ಇದೆ. ಸೊ 50 ಅಂದ್ರೆ ಹಾಫ್ ಸೆಂಚುರಿಯನ್ನ ದಾಟಿ +2 ಸ್ಕೋರ್ ಮಾಡಿದೆ. ದ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ ಇಸ್ 52°C. ಆ ಟೆಂಪರೇಚರ್ ನಲ್ಲಿ ಇರ್ಲಿಕ್ಕೂ ಸಹ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಎಲ್ಲಿದು? ಗಂಗಾನಗರ್, ರಾಜಸ್ಥಾನ್. ರಾಜಸ್ಥಾನದಲ್ಲಿ ಒಂದು ಥಾರ್ ಮರುಭೂಮಿ ಅಂತ ಬರುತ್ತೆ. ಮರುಭೂಮಿಯ ಪ್ರದೇಶ ಅಂದ್ರೆ ಏನು? ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಉಸುಕೆಲ್ಲ ಇರುತ್ತೆ. ಸೊ ಆ ಮರುಭೂಮಿ ಪ್ರದೇಶದಲ್ಲಿರುವಂತಹ ವಾತಾವರಣದಿಂದಲೂ ಸಹ ಈ ಗಂಗಾನಗರದಲ್ಲಿ ಟೆಂಪರೇಚರ್ ಬಹಳಷ್ಟು ಹೈ ಇರುತ್ತೆ. 52°C. ಇದು ಹೈಯೆಸ್ಟ್ ಟೆಂಪರೇಚರ್ ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿರುವಂತಹದ್ದು. ಸೊ ರಾಜಸ್ಥಾನದ ಗಂಗಾನಗರವು 52°C ಉಷ್ಣಾಂಶವನ್ನ ದಾಖಲಿಸಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನ ದಾಖಲಿಸಿರುವ ಪ್ರದೇಶವಾಗಿದೆ. ಓಕೆ ಮಕ್ಕಳೇ, ಅರ್ಥ ಆಯ್ತು ಅನ್ಕೊಳ್ತೇನೆ. 1 ಮಾರ್ಕಿಗೆ ಈ ಟೈಪ್ ನ ಕ್ವಶನ್ಸ್ ಗಳನ್ನ ಕೇಳೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. 4 ಆಪ್ಷನ್ಸ್ ಗಳನ್ನ ಕೊಡ್ತಾರೆ. ಇವುಗಳಲ್ಲಿ ಯಾವುದು ಅತಿ ಹೆಚ್ಚಿನ ಉಷ್ಣಾಂಶವನ್ನ ಹೊಂದಿರುವಂತಹ ಪ್ರದೇಶ ಅಂತ ಪ್ರಶ್ನೆಯನ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿ ಈ ಬೇಸಿಗೆಗಾಲದಲ್ಲಿ ಭಾರತದ ಒಟ್ಟು 10% ಆಫ್ ಇಟ್ಸ್ ಆನ್ಯುವಲ್ ರೇನ್ಫಾಲ್,
ವಾರ್ಷಿಕ ಮಳೆಯ 10% ಮಳೆಯನ್ನ ನಾವು ಈ ಕಾಲದಲ್ಲಿ ಪಡೆಯಬಹುದಾಗಿದೆ. ಹೇಗೆ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೋ ಹಾಗೆ ಟೆಂಪರೇಚರ್ ಹೆಚ್ಚಿಗೆ ಆಗೋದ್ರಿಂದಲೂ ಸಹ ಅದು ಬಹಳಷ್ಟು ಕ್ಲೈಮ್ಯಾಟಿಕ್ ಕಂಡೀಷನ್ಗಳನ್ನ ಚೇಂಜ್ ಮಾಡುತ್ತೆ. ಅದರಿಂದ ಮಳೆ ಬರುವ ಚಾನ್ಸಸ್ ಸಹ ಇರುತ್ತೆ. ಯಾಕೆ ಮಳೆ ಬರುತ್ತೆ? ಸೊ ಎಲ್ಲಿ ರೇನ್ಫಾಲ್ ಯಾಕೆ ಮಳೆ ಬರುತ್ತೆ ಅಂದ್ರೆ ಡ್ಯೂ ಟು ಲೋಕಲ್ ಟೆಂಪರೇಚರ್ ಅಂಡ್ ವಿಂಡ್ಸ್. ಲೋಕಲಿ ಇರುವಂತಹ ಟೆಂಪರೇಚರ್ ಇರಬಹುದು, ಮಾರುತಗಳಿರಬಹುದು. ರೇನ್ಫಾಲ್ ಆಕರ್ಸ್ ಲೋಕಲಿ ಇನ್ ಸಮ್ ಪ್ಲೇಸಸ್ ಡ್ಯೂರಿಂಗ್ ಏಪ್ರಿಲ್ ಅಂಡ್ ಮೇ. ಏಪ್ರಿಲ್ ಮತ್ತೆ ಮೇನ ಈ ಅವಧಿಯಲ್ಲಿ ಲೋಕಲ್ ಫ್ಯಾಕ್ಟರ್ಸ್ ಇರ್ಬೋದು, ವಿಂಡ್ಸ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಇವುಗಳ ಕಾರಣದಿಂದ ಪರಿಸರಣ ಮಳೆ ಅಂತ ಕರಿತೇವೆ. ರೇನ್ಫಾಲ್ ಯಾವುದು ಲೋಕಲಿ ಆಕರ್ ಆಗುತ್ತೆ ರೇನ್ಫಾಲ್, ಅದನ್ನ ಕನ್ನಡದಲ್ಲಿ ಪರಿಸರಣ ಮಳೆ ಅಂತ ಕರಿತೇವೆ. ಅದು ಆಗುತ್ತೆ. ಅದರಿಂದ ಒಂದು 10% ಏನು ಬೇಸಿಗೆಯಲ್ಲಿ ಮಳೆ ಬರುತ್ತೋ ಅದರಲ್ಲಿ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ. ಹಾಗಾದರೆ ಈ ಪರಿಸರಣ ಮಳೆ ಏನಾಗುತ್ತೋ ಅದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಏನು? ಉತ್ತರ ಪ್ರದೇಶದಲ್ಲಿ ಅದನ್ನ ಆಂಧೀಸ್ ಅಂತ ಕರೀತಾರೆ, ಆಂಧೀಸ್. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಹೋಗೋದಾದ್ರೆ ಅದನ್ನ ಕಾಲ್ ಬೈಸಾಖಿ ಅಂತ ಕರೀತಾರೆ. ಕೇರಳದಲ್ಲಿ ಹೋಗೋದಾದ್ರೆ ಅದನ್ನ ಮ್ಯಾಂಗೋ ಶವರ್ಸ್ ಅಥವಾ ಮಾವಿನ ಹೊಯ್ಲು ಅಂತ ಕರೀತಾರೆ. ಯಾಕೆ ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ? ಅದೇ ರೀತಿ ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್ಸ್ ಅಥವಾ ಕಾಫಿ ತುಂತುರು ಅಂತ ಕರಿತೇವೆ. ಸೊ ನೀವು ನೋಡೋದಾದ್ರೆ ಈ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಈ ಗಿಡಗಳಿಗೆ ಕಾಫಿ ಪ್ಲಾಂಟೇಶನ್ಸ್ ಇರಬಹುದು, ಮಾವಿನ ಗಿಡಗಳಿಗಿರ್ಬಹುದು, ಇವುಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ. ಅವಾಗ ಈ ಮಳೆ ಆಗೋದ್ರಿಂದ ಒಂಥರ ಲಾಭದಾಯಕ ಮಳೆ ಅಂತ ಕರಿಬಹುದು. ಹೀಗಾಗಿ ಇದನ್ನ ಕೇರಳದಲ್ಲಿ ಮಾವಿನ ಹೊಯ್ಲು ಅಥವಾ ಕಾಫಿ ಬ್ಲಾಸಮ್ಸ್ ಅಂತ ಕರ್ನಾಟಕದಲ್ಲಿ ಕರೀತಾರೆ. ಸೊ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ವೆರಿ ಗುಡ್. ಯಾಕಂದ್ರೆ ಸಮ್ಮರ್ ಸೀಸನ್ ಅಂದ್ರೆ ಬೇಸಿಗೆ ಕಾಲವನ್ನ ನಾವು ಮುಗಿಸಿದ್ದೇವೆ. ಬೇಸಿಗೆ ಕಾಲ ಆದ್ಮೇಲೆ ಯಾವ್ದು ಬರುತ್ತೆ? ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಇದನ್ನ ರೇನಿ ಸೀಸನ್ ಅಂತಾನೂ ಕರೀತಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತ ಕರಿತೇವೆ. ಇದು ಯಾವಾಗಿಂದ ಯಾವಾಗ ಆಗತ್ತೆ? ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಇದು ಆಗತ್ತೆ. ಜೂನ್ ಟು ಸೆಪ್ಟೆಂಬರ್ ಆಗುವಂತಹದ್ದು ಮೇನ್ ರೇನಿ ಸೀಸನ್ ಅಂತಾನು ನಾವು ಇದನ್ನ ಕರಿಬಹುದು. ಸೊ ಏನಾಗ್ತಾ ಇದೆ? ಇದು ಭಾರತ. ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಕೆಳಗೆ ಇಂಡಿಯನ್ ಓಷನ್ ಇದೆ, ಹಿಂದೂ ಮಹಾಸಾಗರ ಇದೆ. ಈ ಹೆಚ್ಚು ಒತ್ತಡ ಕಡಿಮೆ ಒತ್ತಡಕ್ಕೆ ಬರೋಣ. ಏನು? ಬೇಸಿಗೆಗಾಲದಲ್ಲಿ ಏನಾಗಿರುತ್ತೆ? ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ, ಭೂಮಿ ಎಲ್ಲ ಕಾದಿರುತ್ತೆ. ಕರೆಕ್ಟ್. ಸೊ ಟೆಂಪರೇಚರ್ ಹೆಚ್ಚಿಗೆ ಇರೋದ್ರಿಂದ ಈ ಪ್ರದೇಶಗಳಲ್ಲೆಲ್ಲ ಏನು ಟೆಂಪರೇಚರ್ ಹೆಚ್ಚಿಗೆ ಇದೆ, ಲೋ ಪ್ರೆಷರ್ ಈ ಪ್ರದೇಶಗಳಲ್ಲಿ. ಯಾಕಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಈ ಪ್ರದೇಶಗಳಲ್ಲಿ ಯಾವುದೇ ಸಮುದ್ರ ಇಲ್ಲ, ಹೀಗಾಗಿ ಅವುಗಳ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ. ಸೊ ಯಾವಾಗ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೋ ಪ್ರೆಷರ್ ಕಡಿಮೆ ಆಗುತ್ತೆ. ಟೆಂಪರೇಚರ್ ಹೆಚ್ಚಿಗೆ, ಲೋ ಪ್ರೆಷರ್. ಸೊ ಇದು ಕಡಿಮೆ ಒತ್ತಡದ ಪ್ರದೇಶಗಳಾಗುತ್ತೆ ಇವೆಲ್ಲ. ಅದೇ ರೀತಿ ನಾವು ಇಲ್ಲಿ ಬರೋದಾದ್ರೆ ಇಂಡಿಯನ್ ಓಷನ್ ದಲ್ಲಿ ಹೈ ಪ್ರೆಷರ್ ಅಥವಾ ಹೆಚ್ಚು ಒತ್ತಡದ ಪ್ರದೇಶಗಳು ನಿರ್ಮಾಣವಾಗುತ್ತೆ. ಯಾಕೆ? ಲ್ಯಾಂಡಿಗೆ ಕಾಯ್ಲಿಕ್ಕೆ ಕಡಿಮೆ ಸಮಯ ಬೇಕಾಗತ್ತೆ ಹೀಟ್ ಆಗ್ಲಿಕ್ಕೆ. ಅದೇ ಸಮುದ್ರಕ್ಕೆ ಹೀಟ್ ಆಗ್ಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಹೆಚ್ಚು ಒತ್ತಡವಾಗುತ್ತೆ, ಇಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳಾಗತ್ತೆ. ಜನರಲಿ ಲೈಫಲ್ಲಿ ಏನಾಗ್ಬೇಕು? ಬ್ಯಾಲೆನ್ಸ್ ಆಗ್ಬೇಕು. ಅಂದ್ರೆ ಎರಡೂ ಕಡೆ ಈಕ್ವೇಶನ್ ಕರೆಕ್ಟ್ ಇರಬೇಕು. ಅದು ಇಲ್ಲಿ ಪ್ರೆಷರಿಗೂ ಅನ್ವಯ ಆಗತ್ತೆ. ಸೊ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಏನು? ಹೆಚ್ಚಿಗೆ ಇದ್ದವ ಕಡಿಮೆ ಇದ್ದವನ ಕಡೆ ಬರ್ಬೇಕು. ಕರೆಕ್ಟ್. ಸೊ ಅದೇ ಆಗ್ತಾ ಇರೋದಿಲ್ಲಿ. ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿಗೆ ಇರುವಂತಹ ಒತ್ತಡ ಹೈ ಪ್ರೆಷರ್ ನಿಂದ ಅವು ಲೋ ಪ್ರೆಷರ್ ಏರಿಯಾಸ್ ಗಳ ಕಡೆಗೆ ನಮ್ಮ ವಿಂಡ್ಸ್ ಗಳು ಹೋಗ್ತಾ ಇವೆ, ಮಾರುತಗಳು ಹೋಗ್ತಾ ಇವೆ. ಸೊ ಬೈ ಲೇಟ್ ಸಮ್ಮರ್, ಬೇಸಿಗೆಯ ಕೊನೆಯಲ್ಲಿ ರೈಸಿಂಗ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ? ಲೋ ಪ್ರೆಷರ್ ಕಾಸ್ ಆಗುತ್ತೆ ಸೆಂಟ್ರಲ್ ಇಂಡಿಯಾದಲ್ಲಿ. ಹಾಗೆಯೇ ಹೈ ಪ್ರೆಷರ್ ಇಂಡಿಯನ್ ಓಷನ್ ದಲ್ಲಿ ಹೈ ಪ್ರೆಷರ್ ಆಗತ್ತೆ. ಅದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ ಬೇಸಿಗೆಯ ಕೊನೆಯಲ್ಲಿ ಏರುತ್ತಿರುವ ತಾಪಮಾನವು ಮಧ್ಯ ಭಾರತದಲ್ಲಿ ಕಡಿಮೆ ಒತ್ತಡವನ್ನ ಮತ್ತು ಹಿಂದೂ ಮಹಾಸಾಗರದ ಮೇಲೆ, ಇಂಡಿಯನ್ ಓಷನ್ ಮೇಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತದೆ. ಓಕೆ, ಒತ್ತಡವನ್ನು ಉಂಟು ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ?
ಜಲಾಂಶ ಪೂರಿತ ಮಾರುತಗಳು ಅಥವಾ ಇದನ್ನ ಮಾಯಿಶ್ಚರ್ ಲೇಡನ್ ವಿಂಡ್ಸ್ ಅಂತ ಕರೀತಾರೆ. ಸೊ ಹೆನ್ಸ್ ಮಾಯಿಶ್ಚರ್ ಲೇಡನ್ ವಿಂಡ್ಸ್ ಬ್ಲೋ ಫ್ರಮ್ ಸೌತ್ ವೆಸ್ಟ್ ಟುವರ್ಡ್ಸ್ ಇಂಡಿಯಾ 75% ಆಫ್ ದ ರೇನ್ಫಾಲ್. ಸೊ ಇಲ್ಲಿ ನೋಡೋದಾದ್ರೆ ಈ ಸೌತ್ ವೆಸ್ಟ್ ನಿಂದ, ಇದು ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ನಿಮ್ಗೆ ಗೊತ್ತು, ಇಲ್ಲಿಂದ ಮಾರುತಗಳು ಸೆಂಟ್ರಲ್ ಇಂಡಿಯಾ ಕಡೆಗೆ ಬೀಳುತ್ತೆ. ಇಲ್ಲಿ ನೋಡ್ಬೋದು ಸೆಂಟ್ರಲ್ ಇಂಡಿಯಾ ಕಡೆಗೆ ಈ ಮಾರುತಗಳು ಹೋಗುತ್ತೆ. ಈ ಮಾರುತಗಳು ಹೋಗೋದ್ರಿಂದ ಏನಾಗತ್ತೆ, ಮಾಯಿಶ್ಚರ್ ತಗೊಂಡು ಹೋಗಿರುತ್ತವೆ, ಮಾಯಿಶ್ಚರ್ ಇಂದ ಏನಾಗತ್ತೆ, ಮಳೆ ಬರುತ್ತೆ. ಸೊ ಬೇಸಿಗೆಯಲ್ಲಿ 10% ಆದ್ರೆ ಟೋಟಲ್ ರೇನ್ಫಾಲಿನ, ಅದೇ ಈ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ 75%. ಸೊ ಈ ಮಳೆ ಭಾರತಕ್ಕೆ ಬೀಳಲಿಲ್ಲ ಅಂದ್ರೆ ಭಾರತದ ಮಳೆನೇ ಆಗ್ಲಿಲ್ಲ ಅನ್ನೋ ಲೆಕ್ಕ. ಯಾಕಂದ್ರೆ 75% ಚಂಕ್ ನಮ್ದು ಏನಿದೆ ಟೋಟಲ್ ಆನ್ಯುವಲ್ ರೇನ್ಫಾಲ್, ಅದರ 75% ಇದರಿಂದನೇ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ ಇದು. ಅಗ್ರಿಕಲ್ಚರ್ ಇರಬಹುದು, ಯಾವುದೇ ದೃಷ್ಟಿಯಿಂದ ನೋಡಿದ್ರು, ಜಲಾಂಶಕ್ಕೆ ಇರಬಹುದು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಲಾಂಶ ಪೂರಿತ ಮಾರುತಗಳಾಗಿದ್ದು ಇದು ನೈಋತ್ಯದಿಂದ ಭಾರತದ ಕಡೆಗೆ ಬೀಸುತ್ತದೆ. ವಾರ್ಷಿಕ ಮಳೆಯ 75% ಈ ಕಾಲದಲ್ಲಿ ಬೀಳುವುದು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಅದೇ ರೀತಿ ನಿಮ್ಮ ಯಾವುದೇ ಅತ್ಯಂತ ಸಣ್ಣ ಡೌಟ್ ಇರಬಹುದು, ಅದು ನಮಗೆ ಯಾವತ್ತೂ ಹೈ ಪ್ರಯಾರಿಟಿ ಡೌಟ್ ಆಗಿರುತ್ತೆ. ಸೊ ನಿಮ್ಮ ಡೌಟ್ಸ್ ಗಳನ್ನ ನಮಗೆ ತಿಳಿಸಲು ನೀವು ಯಾವುದೇ ಹೆಜಿಟೇಷನ್ ಅನ್ನ ಮಾಡೋ ಹಾಗಿಲ್ಲ. ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಇದೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಇದೆ, ನಮ್ಮ ಇನ್ಸ್ಟಾಗ್ರಾಮ್ DMs ಇದೆ, ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಕಮೆಂಟ್ಸ್ಗಳು ಸಹ ಇವೆ. ಈ ಎಲ್ಲಾ ಮಾಧ್ಯಮಗಳ ಸದುಪಯೋಗವನ್ನ ನೀವು ಪಡೆದುಕೊಂಡು 10th ಎಕ್ಸಾಮಿಗೆ ಬೆಸ್ಟ್ ವೇನಲ್ಲಿ ಪ್ರಿಪೇರ್ ಆಗಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ. ಸೊ ನೀವು ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಮ್ಮೆಡೆಗೆ ಶೂಟ್ ಮಾಡ್ತೀರಾ ತಾನೆ? ಸೊ ಆ ಶೂಟ್ ನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ರಿಪ್ಲೈ ಅನ್ನೋ ಶೂಟ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಕಮೆಂಟ್ ಅನ್ನೋ ಶೂಟ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಓಕೆ, ಕೂಲ್. ಸೊ ಇದು ಆಲ್ರೆಡಿ ನಮ್ಗೆ ಗೊತ್ತಿರೋದು, ಅರೇಬಿಯನ್ ಸಮುದ್ರ, ಬೇ ಆಫ್ ಬೆಂಗಾಲ್, ಹಾಗೆ ಸೌತ್ ವೆಸ್ಟ್ ನೈಋತ್ಯದಿಂದ ಆಗ್ತೆ. ಓಕೆ, ಇಲ್ಲಿ ನೋಡಬಹುದು ಇದು ಅರೇಬಿಯನ್ ಸಿ, ಇದು ಬೇ ಆಫ್ ಬೆಂಗಾಲ್. ಈ ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲಿ 2 ಮೇನ್ ಬ್ರಾಂಚಸ್ ಗಳು ಬರುತ್ತೆ. ಯಾವುದು 2 ಮೇನ್ ಬ್ರಾಂಚಸ್? ಒಂದು ಅರಬ್ಬಿ ಸಮುದ್ರದ ಬ್ರಾಂಚು, ಇನ್ನೊಂದು ಬಂಗಾಳ ಕೊಲ್ಲಿಯ ಬ್ರಾಂಚ್. ಸೊ there are 2 branches of the southwest monsoons, that is the Arabian Sea branch and the Bay of Bengal branch. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನ 2 ಕವಲುಗಳಾಗಿ ಪ್ರವೇಶಿಸುತ್ತವೆ. ಯಾಕೆ ಇದನ್ನ ಈ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಅಂದ್ರೆ, ಇವು ಭಾರತವನ್ನ ಈ ರೀತಿಯಾಗಿ ಎಂಟರ್ ಮಾಡುತ್ತೆ. ಒಂದು ಈ ರೀತಿಯಾಗಿ ಎಂಟರ್ ಮಾಡಿದ್ರೆ ಇನ್ನೊಂದು ಈ ರೀತಿಯಾಗಿ ಎಂಟರ್ ಮಾಡುತ್ತೆ. ಸೊ ಬೇಸ್ಡ್ ಆನ್ ದರ್ ಎಂಟ್ರೆನ್ಸ್ 2 ಕವಲುಗಳಾಗಿ ಮಾಡುತ್ತೆ, ಬ್ರಾಂಚಸ್ ಆಗಿ ನಮ್ಗೆ ಕಾಣಿಸುತ್ತೆ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯ ಶಾಖೆ. ಓಕೆ, ಸೊ ಮೊದಲಿಗೆ ಅರಬ್ಬಿ ಸಮುದ್ರದ ಶಾಖೆ ಅಥವಾ ಅರೇಬಿಯನ್ ಸಿ ಬ್ರಾಂಚ್, ಇದರ ಬಗ್ಗೆ ತಿಳ್ಕೊಳ್ಳೋಣ. ಮಾನ್ಸೂನ್ ವಿಂಡ್ಸ್ ಒಬ್ಸ್ಟ್ರಕ್ಟೆಡ್ ವೆಸ್ಟರ್ನ್ ಘಾಟ್ಸ್, ಮ್ಯಾಕ್ಸಿಮಮ್ ರೇಂಜ್ ಟು ದ ವೆಸ್ಟ್. ಹಾಗಂದ್ರೆ ಏನು ಸರ್? ಸೊ ಇಲ್ಲಿ ನೋಡಬಹುದು, ಇದು ವೆಸ್ಟರ್ನ್ ಘಾಟ್ಸ್ ಆಗಿದೆ, ಭಾರತದ ಪಶ್ಚಿಮ ಘಟ್ಟಗಳು ಅಂತ ಕರಿತೇವೆ. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಏನು, ಘಟ್ಟಗಳು ಅಂದ್ರೆ ಏನು? ಎತ್ತರ ಇರುತ್ತೆ, ಒಂಥರ ಪರ್ವತಗಳ ತರನೇ ಇರುತ್ತೆ, ಬಟ್ ಅಷ್ಟೊಂದು ಉದ್ದ ಇರಲ್ಲ, ಎತ್ತರ ಇರಲ್ಲ, ಸ್ವಲ್ಪ ಗಿಡ್ಡ ಇರುತ್ತೆ, ಘಟ್ಟಗಳು ಅಂತ ಕರಿತೇವೆ. ಸೊ ಏನಾಗುತ್ತೆ, ಅರೇಬಿಯನ್ ಸೀದಿಂದ ಮಾರುತಗಳು ಬರುತ್ತೆ. ಓಕೆ, ಯಾಕಂದ್ರೆ ಅವು ಪ್ರೆಷರ್, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಏರಿಯಾ ಕಡೆ ಬರಬೇಕು. ಸೊ ಇವು ಬರ್ತಾನೆ ಇರುತ್ತೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಏನಾಗುತ್ತೆ, ಆ ವೆಸ್ಟರ್ನ್ ಘಾಟ್ಸ್ ಆ ಮಾರುತಗಳನ್ನ ತಡೆಯುತ್ತೆ. ತಡೆಯೋದ್ರಿಂದ ಏನಾಗುತ್ತೆ, ಅಲ್ಲಿ ಮಳೆ ಬೀಳುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಗಳನ್ನ ತಡೆಯುತ್ತೆ, ಈ ಭಾಗದಲ್ಲಿ ಮಳೆ ಬೀಳುತ್ತೆ. ಸೊ ಈ ಭಾಗದಲ್ಲಿ ಮಳೆಯನ್ನ ಬೀಳೋದನ್ನ ನಾವು ಕಾಣಬಹುದಾಗಿದೆ. ಸೊ ವೆಸ್ಟ್ ಪಾರ್ಟಿಗೆ, ಈ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಬದಿಯಲ್ಲಿ ನಾವು ಅತಿ ಹೆಚ್ಚಿನ ಮಳೆಯನ್ನ ನಾವು ಕಾಣಬಹುದಾಗಿದೆ. ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆಯನ್ನ ಸುರಿಸುತ್ತೆ. ಇಲ್ಲಿ ನೋಡೋದಾದ್ರೆ ನಾನು ಪಶ್ಚಿಮ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದನ್ನ ದಾಟಿ ಹೋಗ್ತಾ ಇಲ್ಲ, ವೆಸ್ಟರ್ನ್ ಘಾಟ್ಸ್ ದಾಟಿ. ಸೊ ಅದಕ್ಕಾಗಿ ಪಶ್ಚಿಮ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹಾಗಾದರೆ ಅದರ ಪೂರ್ವ ಭಾಗದಲ್ಲಿ ಏನಾಗುತ್ತೆ? ಇಲ್ಲಿ ನೋಡೋದಾದ್ರೆ ಪಶ್ಚಿಮ ಭಾಗ, ಈ ಪೂರ್ವ ಭಾಗ ಏನಿದೆ ಅಲ್ಲ,
ಇಲ್ಲಿ ಆ ಮಾರುತಗಳು ಹೋಗ್ಲಿಕ್ಕೆ ಆಗೋದಿಲ್ಲ, ಏಕೆಂದ್ರೆ ಅವು ಅಲ್ಲೇ ತಡೆಯಲ್ಪಟ್ಟಿರುತ್ತವೆ. ಸೊ ಈ ರೀಸನ್ ದಲ್ಲಿ ನಾವು ಮಳೆಯನ್ನ ಕಾಣೋದಿಲ್ಲ. ಅದಕ್ಕಾಗಿ ಅದನ್ನ ರೇನ್ ಶ್ಯಾಡೋ ರೀಜನ್ ಅಥವಾ ಮಳೆಯ ನೆರಳಿನ ಪ್ರದೇಶ ಅಂತ ಕರಿತೇವೆ. ರೇನ್ ಶ್ಯಾಡೋ ಟೈಪ್ ಆಗುತ್ತೆ, ಅಂದ್ರೆ ಇಲ್ಲಿ ಮಳೆನೇ ಬೀಳಲ್ಲ. ಹೀಗಾಗಿ ಇದನ್ನ ರೇನ್ ಶ್ಯಾಡೋ ರೀಜನ್ ಅಥವಾ ಮಳೆಯ ನೆರಳಿನ ಪ್ರದೇಶ ಅಂತ ಕರಿತೇವೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ. ಈಸ್ಟರ್ನ್ ರೀಜನ್ಸ್, ವೆಸ್ಟರ್ನ್ ಘಾಟ್ಸ್ ಇದು, ಇದರ ಈಸ್ಟರ್ನ್ ಭಾಗ ಅಂದ್ರೆ ಇದು. ಸೊ ಈಸ್ಟರ್ನ್ ರೀಜನ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಈಸ್ ರೇನ್ ಶ್ಯಾಡೋ ರೀಜನ್. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶವೆನಿಸಿದೆ. ದ ರೀಸನ್ ಲೈಂಗ್ ಟು ದ ಅದರ್ ಸೈಡ್ ಆಫ್ ದ ಹೈಲ್ಯಾಂಡ್ ದಟ್ ಡಸಂಟ್ ಗೆಟ್ ರೈನ್ಫಾಲ್. ಈ ಘಟ್ಟಗಳ ಮತ್ತೊಂದು ಬದಿಯಲ್ಲಿರುವಂತಹ ಪ್ರದೇಶ, ಆ ಪ್ರದೇಶಕ್ಕೆ ಮಳೆ ಸಿಗೋದಿಲ್ಲ. ಸೊ ಇಲ್ಲಿ ವೆಸ್ಟರ್ನ್ ಪಾರ್ಟ್ಸ್ಗೆ ಮಳೆ ಬರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತೆ, ಆದರೆ ಈಸ್ಟರ್ನ್ ಪಾರ್ಟ್ಸ್ಗೆ ಮಳೆ ಬರಲ್ಲ. ಅದಕ್ಕಾಗಿ ಅದನ್ನ ರೇನ್ ಶ್ಯಾಡೋ ರೀಸನ್ ಅಂತ ಕರೀತಾರೆ. ಅರ್ಥ ಆಯ್ತು ತಾನೆ? ಸೂಪರ್, ನೀವೆಲ್ಲರೂ ಜಾಣ ಮಕ್ಕಳು. ಸೊ ಅರೇಬಿಯನ್ ಸೀನ ಮಳೆಯ ನೆರಳಿನ ಪ್ರದೇಶವನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಆಸ್ ದ ವಿಂಡ್ಸ್ ಪ್ರೊಸೀಡ್ ಟು ದ ಈಸ್ಟ್ ರೇನ್ ಡಿಪ್ಲೀಟ್ಸ್. ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಅದರ ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಈ ವೆಸ್ಟರ್ನ್ ಘಾಟ್ಸ್ ಗಳೇ ತಡೆದು ಬಿಡುತ್ತವೆ. ಹೀಗಾಗಿ ಎಲ್ಲ ಈ ಕಡೆ ಆಗುತ್ತೆ ಮಳೆ. ಅವು ಮುಂದೆ ಹೋದಂತೆಲ್ಲ ಅವುಗಳ ಇಂಪ್ಯಾಕ್ಟ್ ಕಡಿಮೆ ಆಗುತ್ತಾ ಹೋಗುತ್ತೆ, ಮಳೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದು ಅರೇಬಿಯನ್ ಸೀನ ಬ್ರಾಂಚ್ನ ಹೇಗೆ ಸೌತ್ ವೆಸ್ಟ್ ಮಾನ್ಸೂನ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಬ್ರಾಂಚ್ ಇದೆ. ಯಾವ ಬ್ರಾಂಚ್ ಅದು? ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯ ಶಾಖೆ. ಇಲ್ಲಿ ನೋಡೋದಾದ್ರೆ ಬೇ ಆಫ್ ಬೆಂಗಾಲ್ದಿಂದ, ಬಂಗಾಳ ಕೊಲ್ಲಿಯಿಂದ ಮಾರುತಗಳು ಹೋಗ್ತಾ ಇವೆ. ಬ್ರಿಂಗ್ಸ್ ರೇನ್ ಟು ಮಯನ್ಮಾರ್, ಅದನ್ನ ಬರ್ಮಾ ಅಂತ ಕರಿತಿದ್ರು, ಬಾಂಗ್ಲಾದೇಶ್, ನಾರ್ತ್ ಈಸ್ಟ್ ಇಂಡಿಯನ್ ರೀಜನ್ಸ್ ಅಂಡ್ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್ ಅಂಡ್ ನಾರ್ತ್ ಇಂಡಿಯನ್ ಪ್ಲೇನ್ಸ್. ಸೊ ಇಲ್ಲಿ ನೋಡೋದಾದ್ರೆ ಈ ಎಲ್ಲಾ ಪ್ರದೇಶಗಳು, ಇಲ್ಲಿರುವಂತಹ ಈ ಎಲ್ಲಾ ಪ್ರದೇಶಗಳ ಮೇಲೆ, ಸೊ ಇಲ್ಲಿ ಡಿನೋಟ್ ಮಾಡಿರುವಂತಹ ಎಲ್ಲಾ ಪ್ರದೇಶಗಳ ಮೇಲೆ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್, ನಾರ್ತ್ ಇಂಡಿಯನ್ ಪ್ಲೇನ್ಸ್ ಇರಬಹುದು, ಈ ಎಲ್ಲಾ ಪ್ರದೇಶಗಳ ಮೇಲೆ ಈ ಬೇ ಆಫ್ ಬೆಂಗಾಲ್ ನಿಂದ ಮಳೆ ಬೀಳುತ್ತೆ. ಅರಬ್ಬಿ ಸಮುದ್ರ ಶಾಖೆಯಿಂದ ನಾವು ಇಲ್ಲೆಲ್ಲ ನೋಡಿದ್ವಿ ಹೇಗೆ ಮಳೆ ಆಗುತ್ತೆ ಅಂತ. ಬಂಗಾಳ ಕೊಲ್ಲಿಯಿಂದ ಈ ಎಲ್ಲಾ ಪ್ರದೇಶಗಳ ಮೇಲೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಇಲ್ಲಿ ಬರುತ್ತೆ, ಈ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್ ಇರಬಹುದು, ಈ ಎಲ್ಲಾ ಪ್ರದೇಶಗಳ ಮೇಲೆ ಮಳೆಯನ್ನ ಇದು ತರಿಸುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೇನೆ. ಮಯನ್ಮಾರ್, ಬಾಂಗ್ಲಾದೇಶ್, ಭಾರತದ ಈಶಾನ್ಯ ಭಾಗ, ಹಿಮಾಲಯದ ತಪ್ಪಲು ಮತ್ತು ಉತ್ತರ ಮೈದಾನಗಳ ಕಡೆಗೆ ಇದು ಮಳೆಯನ್ನ ತರಿಸುತ್ತದೆ. ಓಕೆ, 75% ಆಫ್ ದ ರೇನ್ಫಾಲ್, ವಾರ್ಷಿಕ ಮಳೆ 75%. ದ ರೇನ್ ರೆಡ್ಯೂಸಸ್ ಆಸ್ ವಿ ಮೂವ್ ಫ್ರಮ್ ನಾರ್ತ್ ಈಸ್ಟ್ ಟು ನಾರ್ತ್ ವೆಸ್ಟ್. ವಿತ್ ದ ಎಕ್ಸೆಪ್ಷನ್ ಆಫ್ ದ ತಮಿಳುನಾಡು ರೀಜನ್, ಮೋಸ್ಟ್ ಆಫ್ ದ ಕಂಟ್ರೀಸ್ ರೀಜನ್ ರಿಸೀವ್ ರೇನ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್. ಇಲ್ಲಿ ನೋಡೋದಾದ್ರೆ ಭಾರತದ ಬಹಳಷ್ಟು ಭಾಗಗಳು ಮಳೆಯನ್ನ ಕಾಣುತ್ತವೆ. ಆದರೆ ಏನು, ತಮಿಳುನಾಡು ರೀಜನ್ ಇರಬಹುದು, ಈ ಎಲ್ಲಾ ರೀಜನ್ಸ್ಗಳು ಏನಾಗುತ್ತೆ, ವೆಸ್ಟರ್ನ್ ಘಾಟ್ಸ್ ನಿಂದ ತಡೆಯಲ್ಪಟ್ಟಿರ್ತವೆ. ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಈ ರೀಜನ್ಸ್ಗಳು ಮಳೆಯನ್ನ ಅಷ್ಟೊಂದು ಪ್ರಮಾಣದಲ್ಲಿ ಸ್ವೀಕರಿಸಲಿಕ್ಕೆ ಆಗಲ್ಲ, ಮಳೆ ಅಷ್ಟೊಂದು ಪ್ರಮಾಣದಲ್ಲಿ ಬರಲ್ಲ. ಸೊ ಹಾಗೆ ಯಾವಾಗ ನಾರ್ತ್ ಈಸ್ಟ್ ಇಂದ ಅವು ನಾರ್ತ್ ವೆಸ್ಟ್ ಗೆ ಹೋಗುತ್ತೋ, ಇದು ನಾರ್ತ್ ಈಸ್ಟ್ ಆಯ್ತು, ಯಾವಾಗ ನಾರ್ತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಕಡೆಗೆ ಹೋಗುತ್ತೋ, ಹಾಗೆ ಹೋದ ಹಾಗೆ ಎಲ್ಲ ಮಳೆಯ ಇಂಟೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ಹೇಗೆ ಅರಬ್ಬಿ ಸಮುದ್ರದಲ್ಲಿ ಹೇಳ್ಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಇಂಟೆನ್ಸಿಟಿ ಹೆಚ್ಚಿಗೆ ಇರುತ್ತೆ, ಇಲ್ಲಿ ಹೋದ್ಮೇಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸಿಮಿಲರ್ಲಿ ಇಲ್ಲಿಂದ ಈ ರೀತಿ ಹೋಗ್ಬೇಕಾದ್ರೆ, ನಾರ್ತ್ ವೆಸ್ಟಿಗೆ ಹೋಗ್ಬೇಕಾದ್ರೆ ಮಳೆಯ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಹಾಗೆ ಬಹಳಷ್ಟು ಭಾರತದ ಭಾಗಗಳಿಗೆ ಮಳೆ ಸಿಗುತ್ತೆ, 75% ಆಗುತ್ತೆ. ಆನ್ಯುವಲ್ ರೇನ್ಫಾಲ್ ಇನ್ನ 75% ಕವರ್ ಮಾಡುತ್ತೆ. ಬಟ್ ತಮಿಳುನಾಡು ರೀಜನ್ ಇರ್ಬೋದು, ಈ ಪ್ರದೇಶಗಳಲ್ಲಿ ಮಳೆ ಆಗಲ್ಲ. ಓಕೆ, ಸೊ 4 ಸೀಸನ್ ಅಂದೆ. ಸಮ್ಮರ್ ಆಯ್ತು, ಮೇನ್ ರೇನಿ ಸೀಸನ್ ತರ ಒಂದು ಕಂಪ್ಲೀಟ್ ಆಯ್ತು. ಬಟ್ ಮತ್ತೊಂದಿದೆ, ಯಾವ್ದದು? ರೇನಿ ಸೀಸನ್ ನ ಮುಂದುವರೆದ ಭಾಗ ಅಂತ ಕರಿಬಹುದು. ಸೆಕೆಂಡ್ ಎಪಿಸೋಡ್, ರಿಟ್ರೀಟಿಂಗ್ ಮಾನ್ಸೂನ್ ಆರ್ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೇವೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ. ಇದು ಅಕ್ಟೋಬರ್ ನಿಂದ ನವೆಂಬರ್ ಪೀರಿಯಡ್ ನಲ್ಲಿ ಆಗುತ್ತೆ. ಇದು ಥರ್ಡ್ ಒನ್. ಓಕೆ, ಬನ್ನಿ ಅರ್ಥ ಮಾಡ್ಕೊಳ್ಳೋಣ ಏನಂತ.
ಇದು ನಿಮ್ಗೆ ಗೊತ್ತೇ ಇದೆ. ಏನು, ನಮ್ಮ ಸೂರ್ಯ ಇದ್ದಾನೆ, ಇಲ್ಲೇನಾಗ್ತಾ ಇದೆ, ಇಕ್ವೇಟರ್ ಸಮಭಾಜಕ ವೃತ್ತ ಇದೆ. ಇಲ್ಲಿ ನೋಡೋದಾದ್ರೆ ಈಗ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾ ಇವೆ? ಇದು ನಾರ್ದರ್ನ್ ಹೆಮಿಸ್ಫಿಯರ್, ಇದು ಸದರ್ನ್ ಹೆಮಿಸ್ಫಿಯರ್. ಈಗ ನೋಡೋದಾದ್ರೆ ಸದರ್ನ್ ಹೆಮಿಸ್ಫಿಯರ್ ಮೇಲೆ ಡೈರೆಕ್ಟ್ ಆಗಿ ಬೀಳ್ತಾ ಇದೆ. ಸೂರ್ಯನ ಕಿರಣಗಳು ನೇರವಾಗಿ ದಕ್ಷಿಣಾರ್ಧ ಗೋಳದ ಮೇಲೆ ಬೀಳ್ತಾ ಇವೆ. ಇಕ್ವೇಟರ್ ಇದು ಸಮಭಾಜಕ ವೃತ್ತ 0 ಡಿಗ್ರಿ. ಹಾಗೆ ಬೀಳೋದ್ರಿಂದ ಏನಾಗುತ್ತೆ? ನಮ್ದು ನಾರ್ದರ್ನ್ ಹೆಮಿಸ್ಫಿಯರ್, ನಮ್ಮಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇಲ್ಲ, ನಮ್ಮ ಅಪೋಸಿಟ್ ಇರುವುದರ ಮೇಲೆ ನೇರವಾಗಿ ಬೀಳ್ತಾ ಇವೆ. ಹೀಗಾಗಿ ಸನ್ ರೇಸ್ fall vertically on the southern hemisphere. This leads to a drop in temperature in the northern hemisphere. Easily understandable. ಇಲ್ಲಿ ಬಿಸಿಲು ಬೀಳ್ತಾ ಇದೆ ಅಂದ್ರೆ ಮತ್ತೊಂದ್ ಕಡೆ ಬಿಸಿಲು ಬೀಳ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಟೆಂಪರೇಚರ್ ಸಿಗ್ತಾ ಇಲ್ಲ. ಟೆಂಪರೇಚರ್ ಸಿಗ್ತಾ ಇಲ್ಲ ಇರೋದ್ರಿಂದ ಏನಾಗುತ್ತೆ? ಟೆಂಪರೇಚರ್ ಡ್ರಾಪ್ ಆಗುತ್ತೆ. ನಮ್ಮಲ್ಲಿ ಇಂಡಿಯಾದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಮುಖ್ಯ ಕಾರಣ ಏನಂದ್ರೆ ಸನ್ ರೇಸ್ ಸದರ್ನ್ ಹೆಮಿಸ್ಫಿಯರ್ ಮೇಲೆ ಬೀಳುತ್ತೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಲಂಬವಾಗಿ ಬೀಳುತ್ತವೆ. ಇದು ಉತ್ತರಾರ್ಧಗೋಳದಲ್ಲಿ ಕಡಿಮೆ ಉಷ್ಣಾಂಶಕ್ಕೆ ಕಾರಣವಾಗುತ್ತದೆ. ಓಕೆ ಮಕ್ಕಳೇ, ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಈಗ ನೋಡೋದಾದ್ರೆ ಹೈ ಪ್ರೆಷರ್ ಲೋ ಪ್ರೆಷರ್ ಎಲ್ಲ ಆಗ್ತಾ ಇದೆ. ಪ್ರೀವಿಯಸ್ಲಿ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ? ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲೆಲ್ಲ ಲೋ ಪ್ರೆಷರ್ ಏರಿಯಾಸ್ ಹೈ ಪ್ರೆಷರ್ ಏರಿಯಾಸ್ ಅಂತ ಡಿಸ್ಕಸ್ ಮಾಡಿದ್ವಿ ಅಲ್ಲ. ಇಲ್ಲೆಲ್ಲ ಏನಾಗಿತ್ತು? ಲೋ ಪ್ರೆಷರ್ ಆಗಿತ್ತು, ಇಲ್ಲೆಲ್ಲ ಹೈ ಪ್ರೆಷರ್ ಏರಿಯಾಸ್ ಆಗಿತ್ತು. ಈಗ ನೋಡುವುದಾದ್ರೆ ಈಗ ಇಲ್ಲೆಲ್ಲ ಹೈ ಪ್ರೆಷರ್ ಏರಿಯಾಸ್ ಆಗಿದೆ. ನಾರ್ತ್ ಈಸ್ಟರ್ನ್ ಪಾರ್ಟ್ದಲ್ಲಿ ಬೇ ಆಫ್ ಬೆಂಗಾಲ್ ಇಲ್ಲೆಲ್ಲ ಕಡಿಮೆ ಒತ್ತಡದ ಪ್ರದೇಶಗಳು ನಿರ್ಮಿತವಾಗಿವೆ. ಯಾಕೆ ಅಂತೀರಾ? ಅ ಲೋ ಪ್ರೆಷರ್ ಏರಿಯಾ ಈಸ್ ಡೆವಲಪ್ಡ್ ಓವರ್ ದ ಬೇ ಆಫ್ ಬೆಂಗಾಲ್. ಈ ರೀಜನ್ ನ ಕಡೆಗೆ ಒಂದು ಲೋ ಪ್ರೆಷರ್ ಏರಿಯಾ ಡೆವಲಪ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಈ ಪ್ರದೇಶಗಳಲ್ಲಿ ಟೆಂಪರೇಚರ್ ಕಡಿಮೆ ಇದೆ, ಮಳೆ ಬಿದ್ದು ಹೋಗಿದೆ. ಹೀಗಾಗಿ ಅಲ್ಲಿ ಹೈ ಪ್ರೆಷರ್ ಇದೆ. ಇಲ್ಲಿ ಏನಿದೆ? ಇಲ್ಲಿ ಟೆಂಪರೇಚರ್ ಸ್ವಲ್ಪ ಹೆಚ್ಚಿಗೆ ಇದೆ. ಹೀಗಾಗಿ ಇಲ್ಲಿ ಲೋ ಪ್ರೆಷರ್ ಏರಿಯಾಸ್ಗಳು ಫಾರ್ಮ್ ಆಗ್ತಾ ಇದೆ. ಆಸ್ ಅ ರಿಸಲ್ಟ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ರಿಟ್ರೀಟಿಂಗ್. ಹೀಗಾಗಿ ಯಾವಾಗ ಈ ಟೆಂಪರೇಚರ್ ಇದಾಗ್ತಾ ಇದೆ, ಈಗ ಬ್ಯಾಲೆನ್ಸಿಂಗ್ ಪರ್ಪಸ್ ಮತ್ತೆ ಬರ್ತಾ ಇದೆ. ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಏನು? ಮತ್ತೆ ವಾಪಸ್ ಬರಲೇಬೇಕು. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಏನ್ ಹೋಗಿದ್ವು ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ಗಳು ಅವೆಲ್ಲ ಹಿಂದಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಟ್ರೀಟ್ ಬ್ಯಾಕ್ ಆಗ್ತಾ ಇದೆ ನೋಡಿ, ವಾಪಸ್ ಬರ್ತಾ ಇವೆ ಎಲ್ಲವೂ. ಸೊ ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ನಿರ್ಗಮಿಸಲು ಪ್ರಾರಂಭಿಸುತ್ತದೆ. ಸೊ ಇನ್ ಅರ್ಲಿ ಅಕ್ಟೋಬರ್, ಡ್ಯೂ ಟು ಡಿಕ್ರೀಸ್ ಇನ್ ಟೆಂಪರೇಚರ್, ಲೋ ಪ್ರೆಷರ್ ಏರಿಯಾ is gradually replaced by high pressure over the land mass. ಇಲ್ಲಿ ಏನಾಗುತ್ತೆ? ಮೊದಲು ಇಲ್ಲಿ ಲೋ ಪ್ರೆಷರ್ ಏರಿಯಾಸ್ಗಳಿದ್ವು, ಈಗ ಅವೆಲ್ಲವೂ ಹೈ ಪ್ರೆಷರ್ ಏರಿಯಾಸ್ಗಳಾಗಿವೆ. ಯಾಕಂದ್ರೆ ಬೈ ದ ಎಂಡ್ ಆಫ್ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಇದರ ಪರಿಣಾಮವಾಗಿ ಅಕ್ಟೋಬರ್ ಆರಂಭದಲ್ಲಿ ತಾಪಮಾನದಲ್ಲಿನ ಇಳಿಕೆಯಿಂದಾಗಿ ಕಡಿಮೆ ಒತ್ತಡದ ಪ್ರದೇಶವು ಕ್ರಮೇಣ ಭೂಮಿಯ ರಾಶಿಯ ಮೇಲಿನ ಹೆಚ್ಚಿನ ಒತ್ತಡದಿಂದ ಬದಲಾಯಿಸಲ್ಪಡುತ್ತದೆ. ಇದು ಅರ್ಥ ಆಗಿದೆ ಅನ್ಕೋತೇನೆ. ಇಲ್ಲಿ ಏನಿಲ್ಲ, ಗೇಮ್ ಇರೋದು ಟೆಂಪರೇಚರ್ ಮತ್ತೆ ಪ್ರೆಷರ್ ಮಧ್ಯದಲ್ಲೇ. ಎಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೋ ಅಲ್ಲಿ ಪ್ರೆಷರ್ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಓಕೆ, ಹೆನ್ಸ್ ದ ವಿಂಡ್ ನೌ ಸ್ಟಾರ್ಟ್ಸ್ ಬ್ಲೋಯಿಂಗ್ ಫ್ರಮ್ ದ ನಾರ್ತ್ ಈಸ್ಟ್ ಟುವರ್ಡ್ಸ್ ದ ಸಿ. ಹೀಗಾಗಿ ಈ ನಾರ್ತ್ ಈಸ್ಟ್ ನಿಂದ ವಿಂಡ್ಸ್ ಗಳೆಲ್ಲ ಸಿ ಡೈರೆಕ್ಷನ್ ಗೆ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇವೆಲ್ಲ ಸಿ ಡೈರೆಕ್ಷನ್ ಗೆ ವಾಪಸ್ ಬರ್ತಾ ಇವೆ. ಆದ್ದರಿಂದ ಮಾರುತವು ಈಗ ಈಶಾನ್ಯದಿಂದ ಸಮುದ್ರದ ಕಡೆಗೆ ಬೀಸಲು ಆರಂಭಿಸುತ್ತದೆ. ಹೀಗಾಗಿ ಯಾವಾಗ ಅವುಗಳು ಬೀಸಲು ಬರ್ತಾವೋ ಅವಾಗ ಏನಾಗುತ್ತೆ? ಮಳೆಗಳು ಬರುತ್ತೆ. ಸೊ ಇಲ್ಲ ಆಗ್ತಾ ಇರೋದು ಅದೇ, ಮಳೆಗಳು ಆಗ್ತಾ ಇವೆ. ಈ ರೀಸನ್ಸ್ ಗಳನ್ನ ನೀವು ನೋಡಬಹುದು. ಈ ರೀಸನ್ಸ್ ಗಳು ನಾರ್ಮಲ್ ಏನ್ ಮಾನ್ಸೂನ್ ಇತ್ತೋ ಆ ಮಾನ್ಸೂನ್ ಕಾಲದಲ್ಲಿ ಈ ರೀಸನ್ಸ್ ಗಳಿಗೆ ಮಳೆ ಬಿದ್ದಿರ್ಲಿಲ್ಲ. ಅದೇ ಈಗ ರಿಟ್ರೀಟ್ ಆಗ್ತಾ ಇದೆಯಲ್ಲ, ಈ ಕಾಲದಲ್ಲಿ ಅವುಗಳಿಗೆ ಮಳೆ ಸಿಗ್ತಾ ಇದೆ. ಯಾಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿರುವಂತಹ ಒಂದು ಟೆಂಪರೇಚರ್ ಲೋ ಪ್ರೆಷರ್ ಏರಿಯಾದಿಂದ ಅವುಗಳಿಗೆ ಹೆಚ್ಚಿನ ಒಂದು ಹೈ ಪ್ರೆಷರ್ ಬರ್ತಾ ಇದೆ. ಹೀಗಾಗಿ ಈ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ. ದ ಕೋಸ್ಟ್ ಆಫ್ ತಮಿಳುನಾಡು, ಒಡಿಸ್ಸಾ, ಆಂಧ್ರ ಪ್ರದೇಶ್ ಗೆಟ್ ರೇನ್ಫಾಲ್ ಡ್ಯೂರಿಂಗ್ ದಿಸ್ ಸೀಸನ್. ತಮಿಳುನಾಡು ಇರಬಹುದು, ಆಂಧ್ರ ಪ್ರದೇಶ್ ಇರಬಹುದು, ಒಡಿಸ್ಸಾ, ಈ ಕೋಸ್ಟಲ್ ಏರಿಯಾಸ್ಗಳು ಮಳೆಯನ್ನ ರಿಸೀವ್ ಮಾಡುತ್ತೆ. ಆದರೆ ಇಲ್ಲೊಂದಿದೆ, ಏನಿದೆ?
ಇದು 13% ಆಫ್ ಇಟ್ಸ್ ಆನ್ಯುವಲ್ ರೇನ್ಫಾಲ್. ಓಕೆ, ಭಾರತದ ಒಟ್ಟು ರೇನ್ಫಾಲ್ ನ 13% ಇದರಿಂದಲೇ ಕವರ್ ಮಾಡ್ತೇವೆ. ಆದರೆ ಇಲ್ಲಿ ನೀವು ಇದನ್ನ ಕಾಣ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಮೇಜರ್ ಏನಾಗುತ್ತೆ ಅಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಬರುತ್ತೆ. ಫ್ರೀಕ್ವೆಂಟ್ಲಿ ಆಕರ್ ಇನ್ ದ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ನಲ್ಲಿ ಸೈಕ್ಲೋನ್ಸ್ಗಳು ಅಂದರೆ ಚಂಡಮಾರುತಗಳು ಅಥವಾ ಆವರ್ತ ಮಾರುತಗಳು, ಉಷ್ಣವಲಯದ ಆವರ್ತ ಮಾರುತಗಳು ಅಂತ ಏನ್ ಕರಿತೇವೋ ಚಂಡಮಾರುತಗಳು ಇಲ್ಲಿ ಆಗತ್ತೆ, ಸಮುದ್ರಗಳಲ್ಲಿ ನಿರ್ಮಿತಗೊಳ್ಳುತ್ತೆ. ಈ ಚಂಡಮಾರುತಗಳಿಂದ ಏನಾಗುತ್ತೆ, ಗಾಳಿ ಬಲು ಜೋರನೆ ಬೀಸುತ್ತೆ, ಬಹಳಷ್ಟು ಕಡಿಮೆ ಅವಧಿಯಲ್ಲೇ ಬಹಳಷ್ಟು ಮಳೆ ಬಂದ್ಬಿರುತ್ತೆ. ಇದರಿಂದ ಏನಾಗುತ್ತೆ, ದೇ ಕ್ಯಾನ್ ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಅಲಾಂಗ್ ದೇರ್ ಪಾತ್, ಪರ್ಟಿಕ್ಯುಲರ್ಲಿ ಅಲಾಂಗ್ ದ ಕೋಸ್ಟ್. ಇವು ಕ್ವಿಕ್ ವೇಗದಲ್ಲಿ ಬರುತ್ತೆ, ಹಾಗೆ ಬಹಳಷ್ಟು ರೇನ್ಫಾಲ್ ಅನ್ನ ಮಾಡಿಬಿಡುತ್ತೆ. ಇದರಿಂದಾಗಿ ಕರಾವಳಿಯಲ್ಲಿ ಜೀವ ಹಾಗೂ ಆಸ್ತಿ ಹಾನಿಯನ್ನ ಇವು ಉಂಟು ಮಾಡುತ್ತೆ. ಕರಾವಳಿ ಅಂದ್ರೆ ಇನ್ನು ಸಮುದ್ರಕ್ಕೆ ಹತ್ತಿರವಾಗಿರುವಂತಹ ಪ್ರದೇಶಗಳು. ಎಲ್ಲಾ ಪ್ರದೇಶಗಳು ಸಮುದ್ರಕ್ಕೆ ಹತ್ತಿರವಾಗಿವೆ. ಇಲ್ಲಿ ಬೇ ಆಫ್ ಬೆಂಗಾಲ್ ನಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಬಹಳಷ್ಟು ಇದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗುತ್ತೆ, ಅವಾಗ ಹೆಚ್ಚಿನ ಮಳೆ ಆಗತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದು ನಮ್ಮ ಥರ್ಡ್ ಸೀಸನ್ ನ ಒಂದು ಇಂಪಾರ್ಟೆನ್ಸ್. ಈಗ ನೆಕ್ಸ್ಟ್ ಇರೋದು ಚಳಿಗಾಲ, ವಿಂಟರ್ ಸೀಸನ್, ಡಿಸೆಂಬರ್ ಟು ಫೆಬ್ರವರಿ. ಯಾರ್ಯಾರಿಗೆ ಚಳಿಗಾಲ ಇಷ್ಟ? ಓಕೆ, ಬಹಳಷ್ಟು ಜನ ನಿದ್ದೆ ಮಾಡಲಂತೂ ಈ ಚಳಿಗಾಲ ಅತ್ಯಂತ ಹೇಳಿ ಮಾಡಿಸಿದಂತ ಸಮಯ. ಯಾಕಂದ್ರೆ ಬೆಳಗ್ಗೆ ಮಲಗಿದ ಕೂಡಲೇ ನಮ್ಮ ಏನು ಬೆಡ್ ಇಂದ ಏಳ್ಲಿಕ್ಕೆ ಮನ್ಸೇ ಬರೋದಿಲ್ಲ, ಕರೆಕ್ಟ್ ತಾನೆ? ಹಾಗೆ ಈ ಟೈಮ್ ನಲ್ಲಿ ಎಕ್ಸಾಮ್ ಇದ್ರೆ ಬೆಳಿಗ್ಗೆದ್ದು ಓದ್ಲಿಕ್ಕೆ ಮನ್ಸೇ ಬರೋದಿಲ್ಲ, ಅದು ಸಹ ಒಂದು ಡ್ರಾಬ್ಯಾಕ್ ಅನ್ಬಹುದು. ಅದೇ ರೀತಿ ಚಳಿಗಾಲ ಅಂತ ಯಾವಾಗ ಡಿಸೈಡ್ ಮಾಡ್ತೇವೆ? ನಿಮ್ಮ ಮನೇಲಿ ಯಾವಾಗ ಹೇಳ್ತಾರೆ ಅಯ್ಯೋ ಚಳಿಗಾಲ ಸ್ಟಾರ್ಟ್ ಆಯ್ತು ಅಂತ? ಓಕೆ, ನಿಮ್ಮ ತೆಂಗಿನ ಎಣ್ಣೆ ಬಾಟ್ಲಿಯಲ್ಲಿ ಯಾವಾಗ ಅದು ಹೀಗ್ ಬಾಡ್ದಾಗ ಬರೋಲ್ವೋ ಅವಾಗ ಗೊತ್ತಾಗುತ್ತೆ, ಹೆಪ್ಪುಗೊಟ್ಟಿದೆ, ಅವಾಗ ಗೊತ್ತಾಗುತ್ತೆ ಓಕೆ ಚಳಿಗಾಲ ಆರಂಭವಾಗಿದೆ ಅಂತ. ಹಾಗೆ ಯಾವಾಗ ನಾವು ಅಂಬ್ರೆಲ್ಲವನ್ನ ತೆಗಿತೇವೋ ಅವಾಗ ಗೊತ್ತಾಗತ್ತೆ ಓಕೆ ಮಳೆಗಾಲ ಬಂದಿದೆ ಅಂತ. ಬೇಸಿಗೆಯಲ್ಲೂ ಸಹ ಅಂಬ್ರೆಲ್ಲ ತೆಗೆದ್ರೆ ಗೊತ್ತಾಗತ್ತೆ ಓಕೆ ನಾವು ರಾಜಸ್ಥಾನದ ಗಂಗಾನಗರದ ಟೆಂಪರೇಚರ್ ಇಲ್ಲೂ ಬಂದಿದೆ ಅಂತ. ಓಕೆ ಕೂಲ್. ಸೊ ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ. ಆಲ್ರೆಡಿ ಏನಾಗ್ತಾ ಇದೆ, ಸನ್ ರೇಸ್ ಫಾಲಿಂಗ್ ಡೈರೆಕ್ಟ್ಲಿ ಓವರ್ ದ ಸದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇವೆ. ನಮ್ಮದು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೈರೆಕ್ಟ್ ಆಗಿ ಬೀಳ್ತಾ ಇಲ್ಲ. ಇಂಡಿಯಾ ಗೆಟ್ಸ್ ಆಬ್ಲಿಕ್ ರೇಸ್ ಆಫ್ ದ ಸನ್. ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ, ಡೈರೆಕ್ಟ್ ಆಗಿ ಬೀಳಲ್ಲ, ಓರೆಯಾಗಿ ಬೀಳುತ್ತೆ ಭಾರತದ ಮೇಲೆ ಸೂರ್ಯನ ಕಿರಣಗಳು. ಹೀಗಾಗಿ ಟೆಂಪರೇಚರ್ ಡ್ರಾಪ್ ಆಗ್ಲೇಬೇಕು ಅಲ್ವಾ? ಸೂಪರ್. ಸೊ ಇದು ನಮ್ಮ ಭಾರತ. ಇಲ್ಲಿ ನೋಡೋದಾದ್ರೆ ಲಡಾಖ್ ಇರಬಹುದು, ಜಮ್ಮು ಕಾಶ್ಮೀರ್ ಇರಬಹುದು, ಹಿಮಾಚಲ್ ಪ್ರದೇಶ್ ಇರಬಹುದು, ನಾರ್ತ್ ಇಂಡಿಯನ್ ಪ್ಲೇನ್ಸ್ ಇರಬಹುದು. ಈ ಎಲ್ಲಾ ಪ್ರದೇಶಗಳಲ್ಲಿ ನಾವು ಬಹಳಷ್ಟು ಕಡಿಮೆ ಟೆಂಪರೇಚರ್ ಅನ್ನ ಕಾಣಬಹುದಾಗಿದೆ, ಲೋ ಟೆಂಪರೇಚರ್ ಅನ್ನ ಕಾಣಬಹುದಾಗಿದೆ. ಹಾಗೆ ಬಹಳಷ್ಟು ಈ ಪ್ರದೇಶಗಳಲ್ಲಿ ಬಹಳಷ್ಟು, ನಾಟ್ ಆಲ್, ಓಕೆ, ಮೋಸ್ಟ್ ಆಫ್ ದ ಪ್ಲೇಸಸ್ ಗಳಲ್ಲಿ ನಾವು ಸ್ನೋಫಾಲ್ ಅನ್ನ ಕಾಣಬಹುದಾಗಿದೆ. ಓಕೆ, ನನಗೆ ಸ್ನೋಫಾಲ್ ನೋಡ್ಬೇಕನ್ನೋದು ಬಹಳಷ್ಟು ಮನಸ್ಸಿದೆ. ನಿಮ್ಗೂ ಇದೆಯಾ? ನೀವು ಆಲ್ರೆಡಿ ನೋಡಿದ್ದೀರಾ? ಹಾಗಾದ್ರೆ ತಿಳಿಸಿ. ಉತ್ತರದ ಲಡಾಖ್ ಇರಬಹುದು, ಜಮ್ಮು ಕಾಶ್ಮೀರ ಇರಬಹುದು, ಹಿಮಾಚಲ್ ಪ್ರದೇಶ ಇರಬಹುದು, ಉತ್ತರ ಮೈದಾನದ ಪ್ರದೇಶಗಳಿರಬಹುದು. ಈ ಎಲ್ಲಾ ಪ್ರದೇಶಗಳಲ್ಲಿ ಟೆಂಪರೇಚರ್ ಬಹಳಷ್ಟು ಡ್ರಾಪ್ ಆಗುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ -0°C ನೀರ್ ಮೆಲ್ಟ್ ಆಗುತ್ತೆ ಅಂತ ಹೇಳ್ತೇವಲ್ಲ, ಅದನ್ನು ಸಹ ನಾವು ಕಾಣಬಹುದಾಗಿದೆ. ಸ್ನೋಫಾಲ್ ಆಕರ್ಸ್, ಸ್ನೋಫಾಲ್ಸ್ ಅನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಸೌತ್ ಇಂಡಿಯಾದಲ್ಲಿ ನಾರ್ಮಲ್ ಮತ್ತೆ ಪ್ಲೆಸೆಂಟ್ ಟೆಂಪರೇಚರ್ ಇರುತ್ತೆ. ದಕ್ಷಿಣ ಭಾರತದಲ್ಲಿ ಉಷ್ಣಾಂಶವು ಸಾಧಾರಣ ಮತ್ತೆ ಹವಾಮಾನವು ಹಿತಕರವಾಗಿ ಇರುತ್ತೆ ಈ ಪೀರಿಯಡ್ ನಲ್ಲಿ. ಓಕೆ, ಚಳಿಗಾಲದಲ್ಲಿ ಅಷ್ಟೊಂದು ಚಳಿನೂ ಆಗಲ್ಲ ನಮಗೆ, ಯಾಕಂದ್ರೆ ನಾರ್ಮಲ್ ಟೆಂಪರೇಚರ್ ನಮ್ಮ ಸೌತ್ ಇಂಡಿಯಾದಲ್ಲಿ ಇರುತ್ತೆ. ಇದರಲ್ಲೂ ಸಹ ಟೆಂಪರೇಚರ್ ಇರಬಹುದು, ಸಿಗಳಿರಬಹುದು, ಹಾಗೆ ಯಾವಾಗ ಲಾಸ್ಟ್ ಎಲ್ಲಿ ಹೈ ಪ್ರೆಷರ್ ಏರಿಯಾ ಫಾರ್ಮ್ ಆಗಿದೆ ಅವೆಲ್ಲವೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ಇದು 2% ಆಫ್ ಆನ್ಯುವಲ್ ರೇನ್ಫಾಲ್, ವಾರ್ಷಿಕ ಮಳೆಯ 2% ಮಾತ್ರ ಈ ಟೈಮ್ ಚಳಿಗಾಲದಲ್ಲಿ ಬೀಳುತ್ತೆ. 75% ಹೆಚ್ಚಿಗೆ ಆದ್ರೆ ಇದು 2% ಅತ್ಯಂತ ಕಡಿಮೆ ಆಗಿದೆ. ಸೊ ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ನ ಟೈಮ್ ನಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತೆ. ಓಕೆ,
ಓಕೆ, ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಈ ಸ್ಲೈಡ್ ಬಂದಾಗೆಲ್ಲ ನನಗೊಂದು ಗೊತ್ತಾಗುತ್ತೆ, ಅಂದ್ರೆ ನಾವು ಯಾವುದೋ ಒಂದು ಟಾಪಿಕ್ ಅನ್ನ ಮುಗಿಸಿದ್ದೇವೆ ಅಂತ. ಹಾಗಾದರೆ 4 ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಇಂಡಿಯಾ ಅಥವಾ ಭಾರತದ 4 ಋತುಮಾನಗಳನ್ನ ನಾವು ಮುಗಿಸಿದ್ದೇವಾ? ಎಸ್, ಡೆಫಿನೆಟ್ಲಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರೋದು 3 ರೀಸನ್ಸ್ ಆಫ್ ರೇನ್ ಡಿಸ್ಟ್ರಿಬ್ಯೂಷನ್, 3 ಮಳೆ ಹಂಚಿಕೆಯ ಪ್ರದೇಶಗಳು ಯಾವ್ಯಾವವು ಅನ್ನೋದು ಕಾತುರತೆ ನಿಮಗೂ ಇದೆಯಲ್ಲ. ಹಾಗಾದ್ರೆ ಬನ್ನಿ ನೋಡೋಣ. ಬ್ಯಾಂಡ್. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ರೇನ್ಫಾಲ್ ಇನ್ ಇಂಡಿಯಾ, ಭಾರತದಲ್ಲಿ ಮಳೆಯ ಹಂಚಿಕೆ ಏನಂತ ಇದೆ? ಇಂಡಿಯಾ ರಿಸೀವ್ಸ್ ಇಟ್ಸ್ ರೇನ್ಫಾಲ್ ಡ್ಯೂರಿಂಗ್ ಆಲ್ ದ ಸೀಸನ್ಸ್. ನಾವು ಹೇಳಿರ್ಬೋದು ಚಳಿಗಾಲದಲ್ಲಿ 2% ಬರುತ್ತೆ, ಬಟ್ ಅದು ಸಹ ಮಳೆ ಬಂದೇ ಬರುತ್ತೆ. ಸೊ ಭಾರತದ ಎಲ್ಲಾ ಸೀಸನ್ಸ್ಗಳಲ್ಲೂ ಮಳೆ ಬಂದೇ ಬರುತ್ತೆ. ಭಾರತವು ವರ್ಷದ ಎಲ್ಲಾ ಅವಧಿಗಳಲ್ಲಿಯೂ ಮಳೆಯನ್ನ ಪಡೆಯುತ್ತದೆ. ಡಿಫರೆಂಟ್ ರೀಸನ್ಸ್ ರಿಸೀವ್ ರೇನ್ಫಾಲ್ ಡ್ಯೂರಿಂಗ್ ಡಿಫರೆಂಟ್ ಸೀಸನ್ಸ್. ವಿವಿಧ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಬೀಳುತ್ತೆ. ನೋಡಿರಬಹುದು, ತಮಿಳುನಾಡಿನ ಪ್ರದೇಶಗಳಲ್ಲಿ ಮೊದಲು ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲಿ ಬೀಳಲ್ಲ, ರಿಟ್ರೀಟಿಂಗ್ ಟೈಮ್ ಅಲ್ಲಿ ಬೀಳುತ್ತೆ. ಈ ರೀತಿಯಾಗಿ ಭಾರತದ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆ ಕಾಲದಲ್ಲಿ ಮಳೆಯನ್ನ ಪಡೆಯುತ್ತವೆ. ಎವರೇಜ್ ರೇನ್ಫಾಲ್, ಭಾರತದ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಎಷ್ಟಂದ್ರೆ 118 ಸೆಂಟಿಮೀಟರ್. ಯಾವತ್ತು ಮಳೆಯನ್ನ ನಾವು ಸೆಂಟಿಮೀಟರ್ ನಲ್ಲಿ ಅಳಿತೇವೆ. ಒಂದು ಗ್ಲಾಸ್ ಅನ್ನ ಇಟ್ಟಿರ್ತಾರೆ ಯಾವ್ದೋ ಒಂದು ಮನೆ ಮೇಲೆ, ಯಾವ್ದೋ ಟಾಪ್ ಟೆರಿಸ್ ಮೇಲೆ. ಫಾರ್ ಎಕ್ಸಾಂಪಲ್ ಮಳೆ ಬರ್ತಾ ಇದೆ ಅಂದ್ರೆ ಆ ಗ್ಲಾಸ್ ನಲ್ಲಿ ಎಷ್ಟು ಸೆಂಟಿಮೀಟರ್ ಗಳವರೆಗೆ ನೀರು ಶೇಖರಣೆ ಆಗಿದೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಎಷ್ಟು ಸೆಂಟಿಮೀಟರ್ ಮಳೆ ಆಗಿದೆ ಅಂತ. ಸೊ ಭಾರತದಲ್ಲಿ ವಾರ್ಷಿಕವಾಗಿ ಎವರೇಜ್ 118 ಸೆಂಟಿಮೀಟರ್ ಮಳೆ ಆಗುತ್ತೆ. ಬೇಸ್ಡ್ ಆನ್ ದ ಟೋಟಲ್ ಕ್ವಾಂಟಮ್ ಆಫ್ ರೇನ್ಫಾಲ್, ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಮಳೆಯ ಹಂಚಿಕೆಯ ಆಧಾರದ ಮೇಲೆ, ಹೇಗೆ ಮಳೆ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಆಗಿದೆಯಲ್ಲ, ಭಾರತವನ್ನ 3 ವಿಭಾಗಗಳಾಗಿ ವಿಂಗಡಿಸಬಹುದು. ಸೊ ಎಷ್ಟಿದೆ? 3 ಡಿವಿಷನ್ಸ್ ಇದೆ. ಯಾವ್ದ್ಯಾವು? ಸೊ ಮಳೆಯ ಹಂಚಿಕೆ ಮೇಲೆ 3 ವಿಭಾಗಗಳು. ಫಸ್ಟ್ ಒನ್, ಲೋ ಆರ್ ಡೆಫಿಸಿಟ್ ರೇನ್ಫಾಲ್ ಏರಿಯಾಸ್. ಲೋ ಅಂದ ಅಥವಾ ಕಡಿಮೆ, ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂತಹ ಕಡಿಮೆ ಮಳೆಯ ಪ್ರದೇಶಗಳಿರಬಹುದು. ಮಾಡರೇಟ್ ಆರ್ ಮೀಡಿಯಂ ರೇನ್ಫಾಲ್ ಏರಿಯಾಸ್, ಸಾಧಾರಣ ಮಳೆ ಪ್ರದೇಶಗಳು. ಕಡಿಮೆ ಆಯ್ತು, ಸಾಧಾರಣ ಆಯ್ತು. ನೆಕ್ಸ್ಟ್ ಇರೋದು ಯಾವುದು? ಡಿಸ್ಟಿಂಕ್ಷನ್. ಡಿಸ್ಟಿಂಕ್ಷನ್ ಅಂದ್ರೆ ಏನು? ಹೆಚ್ಚು. ಸೊ ಹೆವಿ ಆರ್ ಸರ್ಪ್ಲಸ್ ರೇನ್ಫಾಲ್ ಏರಿಯಾಸ್, ಅಧಿಕ ಮಳೆಯ ಪ್ರದೇಶಗಳು. ಸೊ 3 ಬರುತ್ತೆ: ಕಡಿಮೆ, ಸಾಧಾರಣ, ಅಧಿಕ. ಲೋ, ಮಾಡರೇಟ್ ಆರ್ ಹೆವಿ. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಅವರು ಲೋ ರೇನ್ಫಾಲ್ ಏರಿಯಾಸ್ ಅಂತಾನು ಕೇಳಬಹುದು, ಡೆಫಿಸಿಟ್ ಏರಿಯಾ ರೇನ್ಫಾಲ್ ಏರಿಯಾಸ್ ಅಂತಾನು ಕೇಳಬಹುದು, ಮಾಡರೇಟ್ ಗೆ ಮೀಡಿಯಂ ಅಂತಾನು ಕೇಳಬಹುದು, ಹೆವಿಗೆ ಅವ್ರು ಸರ್ಪ್ಲಸ್ ಅಂತಾನು ಕೇಳಬಹುದು. ಓಕೆ ಓಕೆ ಮೊದಲನೆಯದು ಲೋ ಡೆಫಿಸಿಟ್ ರೇನ್ಫಾಲ್ ಏರಿಯಾಸ್ ಅಥವಾ ಕಡಿಮೆ ಮಳೆಯ ಪ್ರದೇಶಗಳು. ಇಲ್ಲಿ ನೋಡೋದಾದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಜಮ್ಮು ಅಂಡ್ ಕಾಶ್ಮೀರ್ ಇರಬಹುದು, ಪಂಜಾಬ್, ಹರಿಯಾಣ ಇರಬಹುದು, ಡೆಸರ್ಟ್ ಆಫ್ ರಾಜಸ್ಥಾನ್, ರಾಜಸ್ಥಾನದ ಥಾರ್ ಮರುಭೂಮಿ, ಗುಜರಾತಿನ ಕಚ್ ಪ್ರದೇಶ ಇರಬಹುದು, ಈಸ್ಟರ್ನ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ರೇನ್ ಶ್ಯಾಡೋ ಏರಿಯಾಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ವೆಸ್ಟರ್ನ್ ಘಾಟ್ಸ್ ಇಲ್ಲಿ ಬಂದ್ರೆ, ಓಕೆ, ವೆಸ್ಟರ್ನ್ ಘಾಟ್, ಸೊ ವೆಸ್ಟರ್ನ್ ಘಾಟ್ಸ್ ಇಲ್ಲಿ ಬಂತಂದ್ರೆ ಈ ಸೈಡ್ ಇದೆಲ್ಲ ವೆಸ್ಟರ್ನ್ ಪಾರ್ಟ್ಸ್ ಆಯ್ತು. ಇದರ ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಏನಂತೇವೆ, ಅದನ್ನ ನಾವು ಮಳೆ ನೆರಳಿನ ಪ್ರದೇಶಗಳು ಅಂತ ಕರಿತೇವೆ. ರೇನ್ ಶ್ಯಾಡೋ ರೀಸನ್ಸ್, ಇಲ್ಲಿ ಕಡಿಮೆ ಮಳೆ ಆಗುತ್ತೆ. ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಯಾವುದು? ಲೋ ಆರ್ ಡೆಫಿಸಿಟ್ ರೇನ್ಫಾಲ್ ಏರಿಯಾಸ್, ಕಡಿಮೆ ಮಳೆಯ ಪ್ರದೇಶಗಳು. ಸೊ ಈಸ್ಟರ್ನ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ರೇನ್ ಶ್ಯಾಡೋ ಏರಿಯಾ ಆಫ್ ವೆಸ್ಟರ್ನ್ ಘಾಟ್ಸ್ ಇರಬಹುದು. ಹಾಗೆಯೇ ಭಾರತದ ಇಂಟೀರಿಯರ್, ಕರ್ನಾಟಕದ ಒಳಭಾಗ ಏನಿದೆ ಅದು ಸಹ ಈ ಕಡಿಮೆ ಮಳೆಯ ಪ್ರದೇಶಗಳಲ್ಲಿ ಬರುತ್ತೆ. ಸೊ ಇವೆಲ್ಲವೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿವೆ. ಹಾಗಾದ್ರೆ ಎಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ? ಯೋಚನೆ ಮಾಡಿ. ಎಲ್ಲಿ ಅತ್ಯಂತ ಹೆಚ್ಚಿನ ಟೆಂಪರೇಚರ್ ಇರುತ್ತೋ ಅಲ್ಲಿ ಬೀಳುತ್ತಾ? ಅಲ್ಲೇ ಸರಿಸುಮಾರು ಅದೇ ಪ್ರದೇಶಗಳಲ್ಲಿ ಬೀಳ್ಬೇಕಲ್ವಾ? ಎಸ್, ರೂಯ್ಲಿ ಇನ್ ಜೈಸಲ್ಮೇರ್ನ ರೂಯ್ಲಿ ಅಥವಾ ಜೈಸಲ್ಮೇರ್ನ ರೂಯ್ಲಿ, ರಾಜಸ್ಥಾನದಲ್ಲಿರುವಂತಹ ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿ ಅನ್ನೋ ಪ್ರದೇಶದಲ್ಲಿ ಲೋವೆಸ್ಟ್ ರೇನ್ಫಾಲ್ ಅನ್ನ ನಾವು ಕಾಣಬಹುದಾಗಿದೆ. ಅತ್ಯಂತ ಕಡಿಮೆ ಎಷ್ಟಾಗತ್ತೆ?
8.3 ಸೆಂಟಿಮೀಟರ್ ಆಗತ್ತೆ ಮಳೆ. ಏನು ಆಗೋದೇ ಇಲ್ಲ ಅನ್ಬಹುದು. ಸೊ ಒಂದು ಸ್ಕೇಲ್ ಎಷ್ಟಿರುತ್ತೆ, 15 ಸೆಂಟಿಮೀಟರ್ ಇರುತ್ತೆ, ಇದೆಷ್ಟಿದೆ ಅಷ್ಟು ಇಲ್ಲ, 8.3 ಸೆಂಟಿಮೀಟರ್. ಸೊ ವಾರ್ಷಿಕವಾಗಿ ಅಷ್ಟೇ ಮಳೆ ಬೀಳೋದು. ಡ್ರೈಯೆಸ್ಟ್ ಪ್ಲೇಸ್, ಒಣ ಪ್ರದೇಶ ಅಂತ ಕರಿಬಹುದು. ಓಕೆ, ಇದು ಇರೋದಂತ ಮರುಭೂಮಿ ಪ್ರದೇಶ ಹತ್ತಿರ, ರಾಜಸ್ಥಾನದ ಹತ್ತಿರ. ಸೊ ಅಲ್ಲೂ ನೀವು ಅರ್ಥ ಮಾಡ್ಕೊಳ್ಬಹುದು ಯಾಕೆ ಕಡಿಮೆ ಮಳೆ ಬೀಳ್ತಾ ಇದೆ ಅಂತ. ಸೊ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿಯ ವಾರ್ಷಿಕ ಸರಾಸರಿ ಮಳೆಯು 8.3 ಸೆಂಟಿಮೀಟರ್ಗಳಷ್ಟಾಗಿದ್ದು ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿದೆ. ಓಕೆ, ಈಗ ನಾವು ಲೋ ಆಯ್ತು, ಈಗ ಮಾಡ್ರೇಟಿಗೆ ಬರೋಣ, ಎವರೇಜಿಗೆ ಬರೋಣ, ಅಥವಾ ಮೀಡಿಯಮಿಗೆ ಬರೋಣ. ಸಾಧಾರಣ ಮಳೆ ಪಡೆಯುವಂತಹ ಪ್ರದೇಶಗಳು ಯಾವುವು? ಸೊ ಎನ್ಯುವಲ್ ರೇನ್ಫಾಲ್ ಎಲ್ಲಿ 50 to 250 ಸೆಂಟಿಮೀಟರ್ ಇರುತ್ತೋ ಅದನ್ನು ನಾವು ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳು ಅಂತೇವೆ. ಹಾಗೆಯೇ ಈ ಲೋವರ್ ಡೆಫಿಸಿಟ್ ರೇನ್ಫಾಲ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಮಳೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತೆ. ಸೊ 50 ಸೆಂಟಿಮೀಟರ್ಗಿಂತ ಕಡಿಮೆ ಎಲ್ಲೆಲ್ಲಿರುತ್ತೋ ಅದನ್ನ ನಾವು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಅಂತ ಕರಿತೇವೆ. ಹಾಗೆ ಎಲ್ಲಿ ಅದು 50 to 250 ಸೆಂಟಿಮೀಟರ್ ಇರುತ್ತೋ, ವಾರ್ಷಿಕ ಮಳೆ 50 to 250 ಸೆಂಟಿಮೀಟರ್ ಇರುತ್ತೋ ಅದನ್ನ ನಾವು ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳು ಅಂತ ಕರಿತೇವೆ. ಸೊ ಸಿಂಪಲ್ ಇದೆ, ಆಲ್ ಏರಿಯಾಸ್ ಅದರ್ ದೆನ್ ಲೆಸ್ ಅಂಡ್ ಸರ್ಪ್ಲಸ್ ರೇನ್ಫಾಲ್ ಆಫ್ ಇಂಡಿಯಾ. ಇದರಲ್ಲಿ ಭಾರತದ ಮೆಜಾರಿಟಿ ಆಫ್ ದ ಏರಿಯಾಸ್ ಗಳನ್ನ ನಾವು ಕಾಣಬಹುದಾಗಿದೆ. ಸೊ ಯಾವ್ಯಾವ ಏರಿಯಾಸ್ಗಳು ಕಡಿಮೆ ಮಳೆ ಬೀಳುವ ಹಾಗೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬರಲ್ವೋ ಅವೆಲ್ಲವೂ ಈ ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬರುತ್ತೆ. ಅತಿ ಕಡಿಮೆ ಹಾಗೂ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳನ್ನ ಹೊರತುಪಡಿಸಿ ಭಾರತದ ಉಳಿದೆಲ್ಲಾ ಭಾಗಗಳು ಇದರ ಅಡಿಯಲ್ಲಿ ಬರುತ್ತವೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಯಾವ್ದು ನೆಕ್ಸ್ಟ್? ಅಧಿಕ ಮಳೆಯ ಪ್ರದೇಶ. ಸೊ ಅಧಿಕ ಮಳೆಯ ಪ್ರದೇಶ ಅಥವಾ ಹೆವಿ ಆರ್ ಸರ್ಪ್ಲಸ್ ರೇನ್ಫಾಲ್ ಏರಿಯಾಸ್. ಇಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು, ಕಡಿಮೆ ಲೆಸ್ ದೆನ್ 50 ಸೆಂಟಿಮೀಟರ್, 50 to 250 ಯಾವ್ದಾಗುತ್ತೆ? ಸೆಕೆಂಡ್ ಒಂದು ಬರುತ್ತೆ ಸಾಧಾರಣ. ಗ್ರೇಟರ್ ದೆನ್ 250ಗಿಂತ ಹೆಚ್ಚಿದ್ರೆ ಅದು ಅಧಿಕ ಮಳೆಯ ಪ್ರದೇಶಗಳಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವ್ದು ಬರುತ್ತೆ? ವೆಸ್ಟ್ ಬೆಂಗಾಲ್ ಇರಬಹುದು, ಅಸ್ಸಾಂ ಅಂಡ್ ಅದರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ ಇರಬಹುದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳೇನಿವೆ ಅವೆಲ್ಲವೂ ಇದರಲ್ಲಿ ಬರುತ್ತೆ. ವೆಸ್ಟರ್ನ್ ಏರಿಯಾಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಆಲ್ರೆಡಿ ಡಿನೋಟ್ ಮಾಡಿರುವಂತಹ ವೆಸ್ಟರ್ನ್ ಏರಿಯಾಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಏನಿದೆ ಅದು ಅಧಿಕ ಮಳೆಯ ಪ್ರದೇಶಗಳಲ್ಲಿ ಬರುತ್ತೆ. ಈಸ್ಟರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ ಏನ್ ಬರುತ್ತೆ, ಯಾವ ರೀಸನ್ ಬರುತ್ತೆ? ಕಡಿಮೆ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇವೆಲ್ಲವೂ ಅಧಿಕ ಮಳೆ ಪಡೆಯುವ ಪ್ರದೇಶಗಳಾಗಿವೆ. ಹಾಗಾದರೆ ಎಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ಅನ್ನೋ ಪ್ರಶ್ನೆ ನಿಮ್ಗೆ ಕಾಡ್ತಾ ಇರುತ್ತಲ್ಲ, ಬನ್ನಿ ನೋಡೋಣ. ಓಕೆ, ಸೊ ಮೇಘಾಲಯದಲ್ಲಿರುವಂತಹ ಮಾಸಿನ್ರಾಮ್ ಅನ್ನೋ ಪ್ರದೇಶ ಭಾರತದಲ್ಲಿ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವ ಪ್ರದೇಶವಾಗಿದೆ. ಮೇಘಾಲಯದ ಮಾಸಿನ್ರಾಮ್ ಭಾರತದಲ್ಲಿ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ವರ್ಲ್ಡ್ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಸೊ ಇದು ಇಲ್ಲಿ ಬರುತ್ತೆ ಮೇಘಾಲಯದ ಮಾಸಿನ್ರಾಮ್. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಎಲ್ಲಿ ಟೆಂಪರೇಚರ್ ಅತಿ ಹೆಚ್ಚಿಗೆ ಇರುತ್ತೆ, ಯಾವುದು? ರಾಜಸ್ಥಾನದ ಗಂಗಾನಗರ್, ಎಷ್ಟು? 52 ಡಿಗ್ರಿ ಸೆಲ್ಸಿಯಸ್. ಹಾಗೆ ಎಲ್ಲಿ ಅತಿ ಕಡಿಮೆ ಮಳೆ ಆಗತ್ತೆ? ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿ. ಎಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ? ಮೇಘಾಲಯದ ಮಾಸಿನ್ರಾಮ್. ಈ ಎಲ್ಲಾ ಪಾಯಿಂಟ್ಸ್ ಗಳು ನಿಮಗೆ ಕರೆಕ್ಟ್ ಆಗಿ ತಿಳಿದಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತೆ ಅಂತ. ಕರೆಕ್ಟ್. ಸೊ ಅತಿ ಹೆಚ್ಚಿನ ಮಳೆ ಆಗುತ್ತೆ. ಮಳೆ ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ, ಕ್ಲೈಮ್ಯಾಟಿಕ್ ಕಂಡೀಷನ್ ಆಫ್ ಅ ಕಂಟ್ರಿ ಹ್ಯಾಸ್ ಅ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ ಇಟ್ಸ್ ಎಕಾನಮಿ. ಯೋಚನೆ ಮಾಡ್ತೀರಾ ಹೇಗೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ? ಕನ್ನಡದಲ್ಲಿ ಹೇಳೋದಾದ್ರೆ, ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವವನ್ನ ಬೀರುತ್ತೆ. ಯಾಕೆ ಬೀರುತ್ತೆ ಯೋಚನೆ ಮಾಡಿ. ಓಕೆ, ಕರೆಕ್ಟ್. ನೀವು ಯೋಚನೆ ಮಾಡ್ತಿದ್ದೀರಲ್ಲ ಕೃಷಿಗೆ ನೀರ್ ಬೇಕು ಅಂತ, ಹಾಗೆ ಜೀವನಕ್ಕೂ ನೀರ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಸೂಪರ್. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಕಂಟ್ರೋಲ್ ದ ಅಗ್ರಿಕಲ್ಚರ್ ಆಫ್ ಇಂಡಿಯಾ. ಇಕಾನಮಿಯಲ್ಲಿ ಅಗ್ರಿಕಲ್ಚರ್ ಒಂದು ಮೇಜರ್ ಕಾಂಟ್ರಿಬ್ಯೂಟರ್ ಆಗಿರುತ್ತೆ. ಕೇವಲ ಅಗ್ರಿಕಲ್ಚರ್ ನಿಂದ ಹೊಟ್ಟೆ ಅಷ್ಟೇ ಅಲ್ಲ, ಅದರ ಮೇಲೆ ಡಿಪೆಂಡೆಂಟ್ ಆಗಿ ಬಹಳಷ್ಟು ಇಂಡಸ್ಟ್ರೀಸ್ಗಳು ಸಹ ನಡೀತಾ ಇರುತ್ತೆ. ಕರೆಕ್ಟ್.
ಸೊ ಆ ಇಂಡಸ್ಟ್ರೀಸ್ಗಳು ನಡಿಬೇಕಂದ್ರೆ ಏನು, ಮಳೆ ಚೆನ್ನಾಗಿ ಬರಬೇಕು. ಮಳೆನೇ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಇಂಡಸ್ಟ್ರೀಸ್ಗಳು ನಡಿಲಿಕ್ಕೆ ಆಗಲ್ಲ. ಮಳೆ ಹೆಚ್ಚಾದ್ರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಡಿಸ್ಕಸ್ ಮಾಡ್ತೇವೆ. ಸೊ ಒಂದು ವಿಧದಲ್ಲಿ ಭಾರತದ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ನಿಯಂತ್ರಿಸುತ್ತವೆ. ಯಾಕೆ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳ್ತಾ ಇದ್ದೀವಿ, ಯಾಕಂದ್ರೆ ಅಲ್ಲಿ 75% ಆಫ್ ರೇನ್ಫಾಲ್ ಆಗುತ್ತೆ ಭಾರತದ ಟೋಟಲ್ ನಲ್ಲಿ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಮಳೆ ಬರ್ಲಿಲ್ಲ ಅಂದ್ರೆ ಬರಗಾಲ ಬರುತ್ತೆ. ಬರಗಾಲ ಬಂದ್ರೆ ಹೊಟ್ಟೆಗೆ ತಿನ್ಲಿಕ್ಕೇನೋ ಇರಲ್ಲ. ಅದೇ ಮಳೆ ಹೆಚ್ಚಾದ್ರೆ ಏನಾಗುತ್ತೆ, ಫ್ಲಡ್ಸ್ ಬರುತ್ತೆ, ಪ್ರವಾಹ ಬರುತ್ತೆ. ನೀವು ಅಸ್ಸಾಂನಂತ ಏರಿಯಾದಲ್ಲೆಲ್ಲ ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಅಲ್ಲಿ ಫ್ಲಡ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಕಾಸ್ ಡಿಸ್ಟ್ರಕ್ಷನ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಪ್ರಾಣ ಮತ್ತು ಆಸ್ತಿಗಳಿಗೆ ಇದು ಅಪಾರವಾದ ಹಾನಿಯನ್ನ ಉಂಟು ಮಾಡುತ್ತೆ. ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗುತ್ತೆ, ಕಡಿಮೆ ಆದಾಗ ಬರಗಾಲ ಬರುತ್ತೆ. ಹೀಗಾಗಿ ಇದನ್ನ ನಂಬಲಿಕ್ಕೆ ಬರಲ್ಲ. ಸೊ ಯಾವಾಗ ನಾವು ಯಾವ್ದನ್ನು ನಂಬಲಿಕ್ಕಾಗಲ್ವೋ ಅದನ್ನ ಏನಂತ ಕರಿತೇವೆ, ಜೂಜಾಟ ಅಥವಾ ಗ್ಯಾಂಬ್ಲಿಂಗ್ ಅಂತ ಕರಿತೇವೆ. ಗ್ಯಾಂಬ್ಲಿಂಗ್ ನಲ್ಲಿ, ಜೂಜಾಟದಲ್ಲಿ ಯಾರನ್ನಾದ್ರೂ ಏನನ್ನಾದ್ರೂ ನಂಬಲಿಕ್ಕಾಗತ್ತಾ? ಇದೆಲ್ಲ ದೇವ್ರು ಕೊಟ್ಟಂಗೆ ಅಂತ ಹೇಳಲ್ಲ, ಇಲ್ಲೂ ಆಗ್ತಾ ಇರೋದು ಹಾಗೆ. ಯಾರು ಜೂಜಾಟವನ್ನ ಆಡಬೇಡಿ, ಓಕೆ. ಬಟ್ ಇದನ್ನ ಅವರು ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಹೆನ್ಸ್ ಇಟ್ ಈಸ್ ಸೆಡ್ ದಟ್ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬಲ್ ವಿತ್ ಮಾನ್ಸೂನ್. ಆದ್ದರಿಂದಲೇ ಭಾರತದ ವ್ಯವಸಾಯವನ್ನ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತ ಕರೆಯಲಾಗುತ್ತದೆ. ಓಕೆ, ಯಾಕೆ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅನ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನ ಆಡುವ ಜೂಜಾಟ, ಇದನ್ನ ಸಮರ್ಥಿಸಿ ಅನ್ನೋ ಕ್ವಶನ್ ಅನ್ನ ಬಹಳಷ್ಟು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇದೇ ಅದಕ್ಕೆ ಉತ್ತರ. ಓಕೆ, ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಈ ಸ್ಲೈಡ್ ಬಂದಾಗೆಲ್ಲ ಒಂದಂತೂ ಕನ್ಫರ್ಮ್ ಆಗುತ್ತೆ, ನಾವು ಯಾವುದೋ ಟಾಪಿಕ್ ಅನ್ನ ಮುಗಿಸಿದ್ದೇವೆ. ಸೊ 3 reasons of rain distribution ಡನ್, ಡಸ್ಟೆಡ್, ಪ್ಯಾಟ್ ಆನ್ ದ ಬ್ಯಾಕ್, ಸೂಪರ್. ನೆಕ್ಸ್ಟ್ ಇರುವಂತಹದ್ದು ರೀಕಾಲ್ ಅಥವಾ ಮರುಮನನ ಸ್ಲೈಡ್ಸ್ಗಳು, ಹಾಗೆ PYQs. ಅದನ್ನು ಸಹ ಬೇಗನೆ ಬಟ್ ಇನ್ ಅನ್ ಎಫಿಷಿಯಂಟ್ ವೇ ಮುಗಿಸೋಣ ಬನ್ನಿ. ಸೊ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ, ನಾವಿಲ್ಲಿ ತನಕ ಏನೇನೆಲ್ಲ ಕಲ್ತಿದ್ದೀವಿ ಅಂತ. ನನ್ನ ಜೊತೆ ನೀವು ರೀಕಾಲ್ ಮಾಡ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಹೋದಾಗೆ ನಿಮ್ಮ ಮನಸ್ಸಲ್ಲೂ ಯಾವ್ದಾದ್ರು ಎಕ್ಸ್ಟ್ರಾ ಪಾಯಿಂಟ್ಸ್ ಬಂದ್ರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಫೀಚರ್ಸ್ ಆಫ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ಇಂಡಿಯಾ, ಭಾರತದ ಹವಾಮಾನದ ವೈಶಿಷ್ಟ್ಯಗಳು. ಸೊ ಭಾರತದ ಹವಾಮಾನದ ಮೇಲೆ ಏನೇನು ಪ್ರಭಾವ ಬೀರುತ್ತೆ? ಭಾರತ ಎಲ್ಲಿದೆ? ನಾರ್ದರ್ನ್ ಹೆಮಿಸ್ಫಿಯರ್ದಲ್ಲಿದೆ, ಕರೆಕ್ಟ್. ಹಾಗೆ ಯಾವ ಝೋನ್ ದಲ್ಲಿ ಬರುತ್ತೆ? ಟ್ರಾಪಿಕಲ್ ಟೆಂಪರೇಟ್ ಝೋನ್, ಕರೆಕ್ಟ್. ಅದೇ ರೀತಿ ಇದು ಝೋನ್ ಆಯ್ತು, ಎಲ್ಲಿ ಬರುತ್ತೆ ಆಯ್ತು, ಯಾವ ಫ್ಯಾಕ್ಟರ್ಸ್ಗಳು ಇಂಪ್ಯಾಕ್ಟ್ ಮಾಡುತ್ತೆ? ಲ್ಯಾಟಿಟ್ಯೂಡ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಅಕ್ಷಾಂಶ ಇರಬಹುದು, ಸಮುದ್ರದಿಂದ ಎಷ್ಟು ದೂರದಲ್ಲಿದೆ, ಸಮುದ್ರದಿಂದ ಎಷ್ಟು ಎತ್ತರದಲ್ಲಿದೆ, ವಿಂಡ್ಸ್ಗಳ ಯಾವ ದಿಕ್ಕಿನಿಂದ ಬರ್ತಾ ಇವೆ, ಪರ್ವತ ಶ್ರೇಣಿಗಳಿದೆಯಾ, ಓಸಿಯನ್ ಕರೆಂಟ್ಸ್, ಸಮುದ್ರ ಪ್ರವಾಹಗಳು ಆಗ್ತಾ ಇದೆಯಾ, ಇವೆಲ್ಲವೂ ಪ್ರಭಾವವನ್ನ ಬೀಳುತ್ತೆ. 4 ಸೀಸನ್ಸ್, ಭಾರತದಲ್ಲಿ 4 ಸೀಸನ್ಸ್ಗಳು ಬರುತ್ತೆ. ಮೊದಲನೇದು ಯಾವುದು? ಸಮ್ಮರ್ ಸೀಸನ್ ಅಥವಾ ಬೇಸಿಗೆಗಾಲ, ಮಾರ್ಚ್ ನಿಂದ ಮೇದವರೆಗೆ ನಡೆಯುತ್ತೆ. ಸೊ ಇಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ. ಯಾಕೆ? ನಮ್ಮಲ್ಲಿ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಮೇಲೆ ಸನ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್, ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಲಂಬ ಕಿರಣಗಳು ಬೀಳುತ್ತೆ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಇರೋದು ಯಾವ್ದ್ರಲ್ಲಿ? ರಾಜಸ್ಥಾನದ ಗಂಗಾನಗರದಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಹಾಗೆ ಭಾರತದ 10% ರೇನ್ಫಾಲ್ ಸಹ ಈ ಟೈಮ್ ನಲ್ಲಿ ಆಗುತ್ತೆ. ಯಾವುದರಿಂದ ಆಗುತ್ತೆ? ಪರಿಸರನ ಮಳೆ ಅಥವಾ ಲೋಕಲ್ ರೇನ್ಫಾಲ್ ನಿಂದ ಆಗುತ್ತೆ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಕರ್ನಾಟಕ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರು. ಅದಾದ ಮೇಲೆ ಸೌತ್ ವೆಸ್ಟ್ ಮಾನ್ಸೂನ್ ಬರುತ್ತೆ, ಅದು ಜೂನ್ ಇಂದ ಸೆಪ್ಟೆಂಬರ್, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಇದರಲ್ಲಿ 2 ಮೇನ್ ಬ್ರಾಂಚಸ್ ಬರುತ್ತೆ, ಒಂದು ಅರೇಬಿಯನ್ ಸಿ ಬ್ರಾಂಚಸ್, ಮತ್ತೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚಸ್. ಅರೇಬಿಯನ್ ಸಿ ಬ್ರಾಂಚ್ ನಿಂದ ವೆಸ್ಟರ್ನ್ ಘಾಟ್ಸ್ ಅದ್ ನೆನಪಿ ಬರುತ್ತೆ. ಹಾಗೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ನಾರ್ತ್ ಈಸ್ಟ್, ಆ ಪಾರ್ಟ್ಸ್ ಗಳೆಲ್ಲ ಇಂಡಿಯಾ, ಸೆಂಟ್ರಲ್ ಇಂಡಿಯಾ ಆ ಪಾರ್ಟ್ಸ್ ಗೆಲ್ಲ ಹೋಗುತ್ತೆ. ನಾರ್ತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಡಿಪ್ಲೀಟ್ ಆಗುತ್ತೆ. ರೇನ್ ಶಾಡೋ ರೀಜನ್ಸ್, ವೆಸ್ಟರ್ನ್ ಘಾಟ್ಸ್ನ ವೆಸ್ಟರ್ನ್ ಪ್ರದೇಶ ಮಳೆ ಆಗುತ್ತೆ, ವೆಸ್ಟರ್ನ್ ಘಾಟ್ಸ್ನ ಈಸ್ಟರ್ನ್ ಪ್ರದೇಶ ಮಳೆ ಆಗಲ್ಲ, ಅದಕ್ಕೆ ರೇನ್ ಶಾಡೋ ರೀಸನ್ ಅಂತಾರೆ. ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್, ಅದು ಅಕ್ಟೋಬರ್ ನಿಂದ ನವೆಂಬರ್ ನವರೆಗೆ ನಡೆಯುತ್ತೆ.
ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇಲ್ಲೇನಾಗುತ್ತೆ, ಸನ್ ರೇಸ್ ಫಾಲ್ ವರ್ಟಿಕಲಿ ಆನ್ ದ ಸದರ್ನ್ ಹೆಮಿಸ್ಫಿಯರ್. ಸನ್ ರೇಸ್ ಸದರ್ನ್ ಹೆಮಿಸ್ಫಿಯರ್ ಮೇಲೆ ಬೀಳ್ತಾ ಇದೆ, ನಮ್ದು ನಾರ್ದರ್ನ್ ಹೆಮಿಸ್ಫಿಯರ್. ಹೀಗಾಗಿ ಏನಾಗ್ತದೆ, ನಮಗೆ ಟೆಂಪರೇಚರ್ ಡ್ರಾಪ್ ಆಗ್ತಾ ಇದೆ. ಹೈ ಪ್ರೆಷರ್ ರೀಜನ್ಸ್ ಗಳು ಫಾರ್ಮ್ ಆಗುತ್ತೆ. ಎಲ್ಲಿ, ಇಲ್ಲೋ ಅಥವಾ ಮೇಲ್ಗಡೆಯಲ್ಲೋ, ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ಸೈಕ್ಲೋನ್ಸ್ ಗಳು ಬರುತ್ತೆ ಈ ಟೈಮ್ ನಲ್ಲಿ. ಎಲ್ಲೆಲ್ಲಿ ಮಳೆ ಆಗಿರಲ್ವೋ ಅಲ್ಲೆಲ್ಲ ಮಳೆಗಳು ಆಗ್ತಾ ಹೋಗುತ್ತೆ. ತಮಿಳ್ನಾಡು ಇರಬಹುದು, ಆ ಕೋಸ್ಟಲ್ ಏರಿಯಾಸ್ಗಳಲ್ಲಿ ಬಹಳಷ್ಟು ಸೈಕ್ಲೋನ್ಗಳಿಂದ ಜೀವಹಾನಿಗಳು ಸಹ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಅಂಡ್ ಲಾಸ್ಟ್ ವಿಂಟರ್ ಸೀಸನ್. ವಿಂಟರ್ ಸೀಸನ್ ಯಾವಾಗಿಂದ, ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ ಬರುತ್ತೆ. ಸ್ನೋಫಾಲ್ ರೀಜನ್ಸ್ ಅನ್ನ ನೀವು ನೋಡಿರ್ಬಹುದು, ಲಡಾಖ್ ಅಂದೆ, ಜಮ್ಮು ಕಾಶ್ಮೀರ್ ಅಂದೆ, ಇಲ್ಲೆಲ್ಲ ಏನಾಗುತ್ತೆ, ಟೆಂಪರೇಚರ್ ಬಹಳಷ್ಟು ಡ್ರಾಪ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ರೇನ್, ಅದಾದ ಮೇಲೆ ನಾವು ಮಳೆಯ ಹಂಚಿಕೆಯನ್ನ ನೋಡಿದ್ವಿ. ಭಾರತ ಒಂದು ದೊಡ್ಡ ದೇಶ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ಮಳೆ ಆಗುತ್ತೆ. ಸೊ ಭಾರತದ ಎವರೇಜ್ ರೇನ್ಫಾಲ್ 118 ಸೆಂಟಿಮೀಟರ್ ಇದೆ. 3 ಪ್ರದೇಶಗಳಾಗಿ ವಿಂಗಡಿಸ್ತೇವೆ. ಲೋ ರೇನ್ಫಾಲ್ ರೀಜನ್ ಅಥವಾ ಕಡಿಮೆ ಮಳೆಯ ಪ್ರದೇಶ. ಸೊ ಇದು ಎಲ್ಲಿ 50 ಸೆಂಟಿಮೀಟರ್ ಗಿಂತ ಕಡಿಮೆ ಇರುತ್ತೋ ಅದನ್ನ ಲೋ ರೇನ್ಫಾಲ್ ರೀಜನ್ ಅಂತ ಕರಿತೇವೆ. ರೂಯಿಲಿ ಇದೆ ಅಲ್ಲ, ಅಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ, 8.3 ಸೆಂಟಿಮೀಟರ್. ಹಾಗೆಯೇ ಮಾಡ್ರೇಟ್ ರೇನ್ಫಾಲ್ ರೀಜನ್, ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳು 50 to 250 ಸೆಂಟಿಮೀಟರ್ ಬರುತ್ತೆ. ಯಾವ್ದ್ಯಾವ್ದು ಲೋ ರೇನ್ಫಾಲ್ ರೀಜನ್ ಮತ್ತೆ ಹೈ ರೇನ್ಫಾಲ್ ರೀಜನ್ ಅಲ್ಲಿ ಫಾಲೋಟ್ ಆಗಲ್ವೋ ಅವೆಲ್ಲವೂ ಈ ಮಾಡ್ರೇಟ್ ರೇನ್ಫಾಲ್ ರೀಜನ್ ಅಲ್ಲಿ ಬರುತ್ತೆ. ಭಾರತದ ಬಹಳಷ್ಟು ಭಾಗ ಇದರಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಹೆವಿ ರೇನ್ಫಾಲ್ ರೀಜನ್, ಅಧಿಕ ಮಳೆಯ ಪ್ರದೇಶಗಳು ಗ್ರೇಟರ್ ದನ್ 250 ಸೆಂಟಿಮೀಟರ್. ಮೇಘಾಲಯದ ಮಾಸಿನ್ರಾಮ್ ಇರಬಹುದು, ಇದು ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಹಾಗೆಯೇ ಭಾರತದ ವ್ಯವಸಾಯವನ್ನ ಗ್ಯಾಂಬಲ್ ವಿತ್ ಮಾನ್ಸೂನ್ ಅಂತ ಕರೀತಾರೆ. ಮಾನ್ಸೂನ್ ಮಾರುತಗಳು ಆಡುವ ಜೂಜಾಟ ಅಂತ ಕರೀತಾರೆ. ಯಾಕೆ, ಭಾರತದ ಆರ್ಥಿಕತೆ ವ್ಯವಸಾಯದ ಮೇಲೆ ನಿರ್ಭರಿತವಾಗಿದೆ. ಈ ವ್ಯವಸಾಯದಲ್ಲಿ ಮಳೆ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್. ಅತಿ ಹೆಚ್ಚು ಮಳೆ ಬಂದ್ರೆ ಏನಾಗುತ್ತೆ, ಪ್ರವಾಹ ಆಗುತ್ತೆ. ಅತಿ ಕಡಿಮೆ ಬಂದ್ರೆ ಡ್ರಾಟ್ ಆಗುತ್ತೆ. ಸೊ ಫ್ಲಡ್ ಡ್ರಾಟ್ ಇವೆರಡೂ ಆಗುತ್ತೆ. ಹೀಗಾಗಿ ಭಾರತದ ವ್ಯವಸಾಯವನ್ನ ಮಾನ್ಸೂನ್ ಮಾರುತಗಳನ್ನ ಆಡುವ ಜೂಜಾಟ ಅಂತ ಕರೀತಾರೆ. ಓಕೆ, ಸೂಪರ್. ರಿಕಾಲ್ ಸ್ಲೈಡ್ಸ್ ಮುಗಿಸಿದ್ದೇವೆ. ನೆಕ್ಸ್ಟ್ ಮೂವ್ ಆನ್ ಟು PYQ ಪೀಸ್. ಸೊ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಕಮೆಂಟ್ ಮಾಡಲು ರೆಡಿ ಆಗಿ. ಏನಿದೆ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆ. ವಾಟ್ ಟೈಪ್ ಆಫ್ ಕ್ಲೈಮೇಟ್ ಡಸ್ ಇಂಡಿಯಾ ಹ್ಯಾವ್? ಭಾರತವು ಯಾವ ಬಗೆಯ ವಾಯುಗುಣವನ್ನ ಹೊಂದಿದೆ? ಅದನ್ನೇ ಈ ತರನೂ ಕೇಳಬಹುದು. ವಿಚ್ ಟೈಪ್ ಆಫ್ ಕ್ಲೈಮೇಟ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಇಂಡಿಯಾ? ಭಾರತವು ಯಾವ ರೀತಿಯ ವಾಯುಗುಣವನ್ನ ಅನುಭವಿಸುತ್ತದೆ? ಇದು 1 ಮಾರ್ಕಿಗೆ. ಏಪ್ರಿಲ್ 2016 ಅಲ್ಲಿ ಟೆಕ್ಸ್ಟ್ ಬುಕ್ ಹಾಗೆ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಕ್ವಶನ್ ಸಹ ಹೌದು. 4 ಆಪ್ಷನ್ಸ್ ಗಳಿವೆ. ಟ್ರಾಪಿಕಲ್ ಸೌತ್ ವೆಸ್ಟ್, ನೈಋತ್ಯ ಮಾನ್ಸೂನ್, ಟ್ರಾಪಿಕಲ್ ಮಾನ್ಸೂನ್, ಉಷ್ಣವಲಯದ ಮಾನ್ಸೂನ್, ಟ್ರಾಪಿಕಲ್ ರಿಟ್ರೀಟಿಂಗ್ ಮಾನ್ಸೂನ್, ಹಿಂಗಾರು ಮಳೆಗಾಲ, ಮೌಸಮ್. ಯಾವುದು ಸರಿಯಾದ ಉತ್ತರ? ಯೋಚನೆ ಮಾಡಿ. ಟಿಕ್ ಟಿಕ್ 3, ಟಿಕ್ ಟಿಕ್ 2, 1. ಲೆಟ್ಸ್ ಸಿ. ಭಾರತವು ಟ್ರಾಪಿಕಲ್ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ, ಉಷ್ಣವಲಯದ ಮಾನ್ಸೂನ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಪ್ಲೇಸ್ ರಿಸೀವ್ಸ್ ದ ಹೈಯೆಸ್ಟ್ ರೇನ್ಫಾಲ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಇದನ್ನು ಈ ರೀತಿಯೂ ಕೇಳಬಹುದು. ದ ಏರಿಯಾ ರಿಸೀವಿಂಗ್ ದ ಹೈಯೆಸ್ಟ್ ರೇನ್ಫಾಲ್ ಇನ್ ದ ಕಂಟ್ರಿ ಈಸ್. ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? 1 ಮಾರ್ಕಿಗೆ ಏಪ್ರಿಲ್ 2019. ಹಾಗೆ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಕ್ವಶನ್ ಸಹ ಹೌದು. ನಾರ್ತ್ ಈಸ್ಟರ್ನ್ ಸ್ಟೇಟ್ ನ ಒಂದು ಪ್ರದೇಶ. ಮಾಸಿನ್ರಾಮ್ ಆಫ್ ಮೇಘಾಲಯ ರಿಸೀವ್ಸ್ ದ ಹೈಯೆಸ್ಟ್ ರೇನ್ಫಾಲ್ ಇನ್ ಇಂಡಿಯಾ. ಮೇಘಾಲಯದ ಮಾಸಿನ್ರಾಮ್. ಥರ್ಡ್ ಕ್ವಶನ್, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ವಿಂಡ್ಸ್. ಡಿಸ್ಕಸ್. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನು ಆಡುವ ಜೂಜಾಟವಾಗಿದೆ. ಚರ್ಚಿಸಿರಿ. 2 ಮಾರ್ಕಿಗೆ 2015, 2017 ಹಾಗೆ ಟೆಕ್ಸ್ಟ್ ಬುಕ್ ನ ಎಕ್ಸರ್ಸೈಸ್ ಕ್ವಶನ್ ಸಹ ಆಗಿದೆ. ಯಾಕೆ? ಯೋಚನೆ ಮಾಡಿ. ಕರೆಕ್ಟ್. ಸೊ ಭಾರತದ ನೈಋತ್ಯ ಮಾನ್ಸೂನ್ಗಳು ಇಂಡಿಯನ್ ಅಗ್ರಿಕಲ್ಚರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ದೇ ಆರ್ ಅನ್ಸರ್ಟನ್ ಅಂಡ್ ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್. ಅವು ಅನಿಶ್ಚಿತ ಮತ್ತು ಅಸಮಾನವಾಗಿ ಹಂಚಲ್ಪಟ್ಟಿವೆ. ಹಾಗೆ ಮಳೆ ವಿಫಲವಾದರೆ, ಲೆಸ್ ರೇನ್ಫಾಲ್ ಆದರೆ ಡ್ರಾಟ್ ಆಗುತ್ತೆ, ಬರಗಾಲ ಬರುತ್ತೆ. ಹೆಚ್ಚಿನ ಮಳೆ ಆದ್ರೆ, ಮೋರ್ ರೇನ್ಫಾಲ್ ಆದ್ರೆ ಫ್ಲಡ್ ಬರುತ್ತೆ, ಪ್ರವಾಹ ಆಗುತ್ತೆ. ಪ್ರಾಣ ಮತ್ತು ಆಸ್ತಿ ಹಾನಿ ಸಹ ಆಗುತ್ತೆ, ಡೆಸ್ಟ್ರಾಯ್ ಲೈಫ್ ಅಂಡ್ ಪ್ರಾಪರ್ಟಿ. ಈ ಎಲ್ಲಾ ಕಾರಣಗಳಿಂದಾಗಿ ಭಾರತದ ವ್ಯವಸಾಯವನ್ನ ಜೂಜಾಟ ಅಂತ ಕರೀತಾರೆ. ಮಾನ್ಸೂನ್ ಮಾರುತಗಳನ್ನ ಆಡುವ. ಭಾರತದ ವಾಯುಗುಣದ ಋತುಗಳನ್ನ ಹೆಸರಿಸಿ. ನೇಮ್ ದ ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಇಂಡಿಯಾ. 4 ಋತುಗಳಿವೆ. ಯಾವ್ಯಾವು ಅವು? ಸಿಂಪಲ್ ಕ್ವಶನ್.
2 ಮಾರ್ಕ್ಸ್ಗೆ ಏಪ್ರಿಲ್ 2019 ಮತ್ತೆ 2022 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ವಿಂಟರ್ ಸೀಸನ್ ಚಳಿಗಾಲ, ಸಮ್ಮರ್ ಬೇಸಿಗೆಗಾಲ, ರೇನಿ ಮುಂಗಾರು ಮಳೆಗಾಲ, ಅಥವಾ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಹಿಂಗಾರು ಮಳೆಗಾಲ. ರೇನಿ ಸೀಸನ್ ಅನ್ನು ಏನ್ ಕರೀತಾರೆ? ಸೌತ್ ವೆಸ್ಟ್ ಮಾನ್ಸೂನ್. ಹಾಗೆ ಇದ್ಯಾವುದು? ನಾರ್ತ್ ಈಸ್ಟ್ ಮಾನ್ಸೂನ್. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಲೈಮೇಟ್ ಆಫ್ ಇಂಡಿಯಾ? 2 ಮಾರ್ಕ್ಸ್ಗೆ ಜೂನ್ 2017 2018 ನಲ್ಲಿ ಬಂದಿರುವಂತದ್ದು. ಹಾಗೆ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಕ್ವಶನ್ ಸಹ ಹೌದು. ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ನೆನ್ಪರ್ತಾ ಇದೆಯಾ? ಸೂಪರ್. ಸೊ ಅಕ್ಷಾಂಶ ಲ್ಯಾಟಿಟ್ಯೂಡ್ ಇರಬಹುದು, ಹೈಟ್ ಫ್ರಮ್ ದ ಸಿ ಲೆವೆಲ್ ಇರಬಹುದು, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಮುದ್ರದಿಂದ ಇರುವ ದೂರ, ಡಿಸ್ಟೆನ್ಸ್ ಫ್ರಮ್ ದ ಸಿ, ಡೈರೆಕ್ಷನ್ ಆಫ್ ದ ವಿಂಡ್ಸ್ ಮಾರುತಗಳ ದಿಕ್ಕು ಇರಬಹುದು, ಮೌಂಟೇನ್ ರೇಂಜಸ್ ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು ಓಷಿಯನ್ ಕರೆಂಟ್. ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಏನ್ ಮಾಡುತ್ತೆ? ಡಿಟರ್ಮೈನ್ ಮಾಡುತ್ತೆ ಭಾರತದ ವಾಯುಗುಣ ಹೇಗಿದೆ ಅಂತ. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್, ಕೂಲ್, ಥ್ಯಾಂಕ್ ಯು ಅಂತ ನಿಮಗೆ ಮತ್ತೊಂದ್ಸಲ ಹೇಳ್ತೇನೆ. ಸೊ ಇಂದಿನ ಈ ಕ್ಲಾಸ್ ನಲ್ಲಿ ನಾವು ಇಂಡಿಯಾ ಸೀಸನ್ಸ್ ಅಂದ್ರೆ ಭಾರತ ಋತುಗಳನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡಿದ್ದೇವೆ. ಅದೇ ರೀತಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಅಷ್ಟೇ ಅಲ್ಲದೆ ಈ ಎಲ್ಲಾ ಕಾನ್ಸೆಪ್ಟ್ಸ್ಗಳು ನಾವು ಹೇಳುವಂತಹದ್ದು ಕೇವಲ ನಾನಷ್ಟೇ ಅಲ್ಲ, ನನ್ನ ಉಳಿದ ಟೀಚರ್ಸ್ ಫ್ರೆಂಡ್ಸ್ಗಳು ಹೇಳುವಂತ ಎಲ್ಲಾ ಟಾಪಿಕ್ಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ನಿಮಗೆ ಅತಿ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ನೀವು SSLC ಎಕ್ಸಾಮ್ ಅನ್ನ ಏಸ್ ಮಾಡಬೇಕು. ಅದರಲ್ಲಿ ನೀವು ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಳ್ಬೇಕಂದ್ರೆ ಪರೀಕ್ಷೆ ನಿಮ್ಮ ಜೊತೆ ಯಾವತ್ತೂ ಇದ್ದೇ ಇರುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅನ್ನು ಸಹ ಈ ಪ್ಲಾಟ್ಫಾರ್ಮ್ ಅಲ್ಲಿ ತೆಗೆದುಕೊಂಡು ಬನ್ನಿ, ಅವರಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸ್ ಅನ್ನ ತಿಳಿಸಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಯಾವುದೇ ಅತ್ಯಂತ ಸಣ್ಣ ಡೌಟ್ ಇರಲಿ ಅದನ್ನ ನಮಗೆ ತಿಳಿಸಲು ನೀವು ಹಿಂಜರಿಯಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ಸ್ಗಳಿವೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ DM ಸಹ ಇದೆ, ಯೂಟ್ಯೂಬ್ ಕಮೆಂಟ್ ಸಹ ಓಪನ್ ಇರುತ್ತೆ. ನೀವು ಯಾವುದೇ ಮೂಮೆಂಟ್ ಅಲ್ಲೂ ಬಂದು ನಮ್ಮನ್ನ ಕನೆಕ್ಟ್ ಆಗಬಹುದು. ಹಾಗಾದ್ರೆ ಯಾಕೆ ತಡ? ಬನ್ನಿ, ಕನೆಕ್ಟ್ ಆಗಿ ನಿಮ್ಮ ಡೌಟ್ಸ್ ಗಳನ್ನ ತಿಳಿಸಿ. ಸೊ ಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು.